ಇದನ್ಯ ಹ್ಮ್ ಇದು ನೀನು ಪೇಂಟಿಂಗಿನ ಎಂತಕ್ಕೆ ಯಾವಾಗಲೂ ಹಿಡ್ಕೊಂಡು ಕುಪ್ಪೋದು? ಯಾವುದು ಇದುವಾ? ಹಾಂ ಅದುವೇ. ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿದ್ದ ಅಂಬಾಗ ಹೇಳ್ತೆ ಇಂದ್ರನ ಕತೆ. ನಾವು ಈ ಪೇಂಟಿಂಗಿನ ಬಗ್ಗೆ ಮಾತಾಡುವ ಬನ್ನಿ. ನಮಸ್ಕಾರ ಕಲಾಕಾರಸ್, ಎಲ್ಲರೂ ಹೆಂಗಿದ್ದಿ? ವೆಲ್ಕಮ್ ಟು ಚಿತ್ರಚರಿತ್ರೆ. ಇಂದು ನಾವು ಮಾತಾಡ್ತಾ ಇಪ್ಪ ವಿಷಯ ಆ ಪೇಂಟಿಂಗ್ ಯಾವ್ದದು ನಿಂಗಳ ಟೇಬಲ್ ನಿತ್ಯವೂ ಇರ್ತಾನೆ, ಎಲ್ಲಾ ವಿಡಿಯೋಸ್ಲೂ ಕಾಣ್ತಾ ಇದ್ದಾನೆ. ಮಗ ಅದು ಆರು ಮಾಡಿದ್ದದು, ಅದು ಆರ ಪೇಂಟಿಂಗ್ ಇಂದ ಇನ್ಸ್ಪಿರೇಷನ್ ತಕೊಂಡು ಮಾಡಿದ್ದದು ಎಲ್ಲ ವಿಷಯ ನಾನಿಂದು ಹೇಳ್ತಾ ಇದ್ದೆ. ಆ ಪೇಂಟಿಂಗಿನ ಹೆಸರು ಸ್ಟಾರಿ ನೈಟ್ ಹೇಳಿ. ಆದರೆ ಇದು ಎನ್ನ ವರ್ಷನ್ ಎಂತ ಕೇಳಿದ್ರೆ ಒರಿಜಿನಲ್ ಹಿಂಗಿದ್ದಾನೆ ಖಂಡಾವಟ್ಟೆ ಕ್ರಯ ಇದ್ದು. ಅಂಡ್ ನನಗೆ ಅದರ ಪರ್ಚೇಸ್ ಮಾಡ್ಲು ಎಡಿಯಾ, ಆ ಪರ್ಚೇಸ್ ಮಾಡ್ಲದು ಸೇಲಿಂಗು ಇಲ್ಲೇ. ಹಾಗಾಗಿ ಸೇಲ್ ಮಾಡ್ಲೆ ಎಡಿಯದ್ದಂತಹ ಆ ಪೇಂಟಿಂಗಿನ ಬಗ್ಗೆ ನಾನು ಒಂದು ಚೂರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ. ನಮಗೆ ಅದರ ಮಾಡಿದ ಆರ್ಟಿಸ್ಟ್ ಯಾರು? ಆರ್ಟಿಸ್ಟ್ನ ಹೆಸರು ವಿನ್ಸೆಂಟ್ ವ್ಯಾನ್ ಗೋ. ಎಸ್, ಇನ್ನು ನಾವು ಮಾತಾಡ್ತಾ ಇಪ್ಪ, ಪರಿಚಯ ಮಾಡಿಕೊಡ್ತಾ ಇಪ್ಪ ಆರ್ಟಿಸ್ಟ್ ವ್ಯಾನ್ ಗೋ ಹೇಳಿ ಹೆಸರವರದ್ದು. ಪಾಪ್ಯುಲರ್ಲಿ ಆಸ್ ನೋನ್ ಆಸ್ ವ್ಯಾನ್ ಗೋ ಹೇಳಿ. ಮ್ಯಾಡ್ ಆರ್ಟಿಸ್ಟ್ ಹೇಳಿ ಹೇಳ್ತೇವೆ ಎಷ್ಟೋ ಜನ, ಬಟ್ ಅವು ಮ್ಯಾಡ್ ಆರ್ಟಿಸ್ಟ್ ಅಲ್ಲ. ಎನ್ನ ಪ್ರಕಾರ ಅವರಷ್ಟು ದೊಡ್ಡ ಜೀನಿಯಸ್ ಆರು ಇಲ್ಲ ಆರ್ಟಿಸ್ಟ್ ಇಲ್ಲಿ. ಸೊ ಹಾಗಾಗಿ ಇಂದು ಅವರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ನಮ್ಮ ಇಂಡಿಯಾದವಲ್ಲ ಅವು, ಅವು ಎಲ್ಲಿಯಣವು, ಅವು ಎಂತ ಹೇಗೆ ಅವು ಈ ಆರ್ಟ್ ಫೀಲ್ಡಿಗೆ ಬಂದವು, ಎಷ್ಟು ಪೇಂಟಿಂಗ್ಸ್ ಮಾಡಿದ್ದವು, ಅವರ ಪೇಂಟಿಂಗ್ಸಿನ ಕ್ರಯ ಎಷ್ಟು, ಎಲ್ಲವನ್ನು ನಾನು ಹೇಳ್ತಾ ಇದ್ದೆ. ವಿನ್ಸೆಂಟ್ ವ್ಯಾನ್ ಗೋ, ಇವರ ಪೂರ್ತಿ ಹೆಸರು ವಿನ್ಸೆಂಟ್ ವಿಲಿಯಂ ವ್ಯಾನ್ ಗೋ ಹೇಳಿ. ಇವು ಹುಟ್ಟಿದ್ದು ಮಾರ್ಚ್ 30, 1853ರಲ್ಲಿ. ಸೊ ಇವು ಹುಟ್ಟಿದ ಜಾಗೆ ನೆದರ್ಲ್ಯಾಂಡ್ಸ್ನ ಒಂದು ಸಣ್ಣ ಊರಲ್ಲಿ ಹುಟ್ಟಿದ್ದು. ಆದರೆ ಅವು ಹುಟ್ಟಿ ಬೆಳೆದ ವಾತಾವರಣ ಹೆಂಗಿದ್ರೆ, ಅವರ ಫ್ಯಾಮಿಲಿ ಹೆಂಗಿದ್ರೆ ತುಂಬಾ ಆಧ್ಯಾತ್ಮಿಕವಾದಂತಹ ಫ್ಯಾಮಿಲಿ ಅವು. ಹೇಳಿದ್ರೆ ಅವರ ಅಪ್ಪ ಚರ್ಚಿಲಿ ಪ್ರೀಸ್ಟ್ ಆಗಿ ಕೆಲಸ ಮಾಡಿದ್ರೆ, ಅಲ್ಲಿ ಅಣ್ಣ ಫಾದರ್ ಆಗಿ ದೊಡ್ಡ ಇದರಲ್ಲಿ ಪೋಸ್ಟ್ಲಿ ಕೆಲಸ ಮಾಡಿಕೊಂಡಿದ್ದವು. ಕೆಲಸ ಅಲ್ಲ, ಆದರೆ ಪ್ರಚಾರಕರಾಗಿದ್ದವು. ಹಾಗೆ ಅವರ ನಂತರ ಇವರ ಮಗ, ಇವು ದೊಡ್ಡವು. ಆದರೆ ಇವು ಅವರ ಫಾಲೋ ಮಾಡಲೆ ಟ್ರೈ ಮಾಡಿದ್ರು. ಹೇಳಿದ್ರೆ ಅವರ ಫ್ಯಾಮಿಲಿಲಿ ಅವು ಫಿಟ್ಟಿನ್ ಹಾಕೋದು ತುಂಬಾ ಟ್ರೈ ಮಾಡಿದ್ರು. ಹೇಳಿದ್ರೆ ತುಂಬಾ ಆಧ್ಯಾತ್ಮಿಕದವು, ತುಂಬಾ ಒಂದು ಶಿಸ್ತಿಲಿ ಇಪ್ಪಂತಹ ಫ್ಯಾಮಿಲಿಲಿ ಇವು ಒಂಥರ ಒಂದು ಫ್ರೀ ಮೈಂಡೆಡ್, ಫ್ರೀ ಸ್ಪಿರಿಟೆಡ್ ಹೇಳುವವರ ಒಂದು ಸಣ್ಣ ಮಗು ಯೋಚನೆ ಮಾಡಿದಂಗ ಅವು ಆ ಫ್ಯಾಮಿಲಿಲಿ ತುಂಬಾ ಫಿಟ್ಟಿನ್ ಅಪ್ಪದ ಟ್ರೈ ಮಾಡಿದ್ವು. ಆದರೆ ಅವಕ್ಕೆ ತುಂಬಾ ಕಷ್ಟ ಆಗಿ ಉಳಿತಿದ್ವು. ಆ ಫಿಟ್ಟಿನ್ ಅಪ್ಪ ಇದರಲ್ಲಿ ಅವು ಎಂತ ಮಾಡಿದವು ಹೇಳಿದ್ರೆ, ಅವು ಬೇರೆ ಬೇರೆ ರೀತಿಲಿ ಕೆಲಸ ಮಾಡಿದವು. ಆರ್ಟ್ ಡೀಲರ್ ಆಗಿ ವರ್ಕ್ ಮಾಡಿದವು, ಮತ್ತೆ ಟೀಚರ್ ಆಗಿ ಕೆಲಸ ಮಾಡಿದವು, ಮತ್ತೆ ಲಾಸ್ಟಿಗೆ ಅಪ್ಪನಂತೆ ಮಗ ಹೇಳುವ ಹಾಗೆ ಅಪ್ಪನ ಹಾಗೆ ಈ ಫಾದರ್ ಪೋಸ್ಟಿಂಗ್ ಅವಕ್ಕೆ ಪರೀಕ್ಷೆ ಎಲ್ಲ ಬರೋದಿತ್ತು. ಹಾಗೆ ಪರೀಕ್ಷೆ ಎಲ್ಲ ಬರೋದವು. ಆದರೆ ಅದಕ್ಕೆ ಪಾಸ್ ಅಪ್ಪಲ್ಲ, ಅವಕ್ಕೆ ತುಂಬಾ ಕಷ್ಟ ಆಯ್ತು. ಸೊ ಪಾಸ್ ಆಗದೆ ಅವು ಒಂಥರ ಒಂದು ಧರ್ಮ ಪ್ರಚಾರಕರಾಗಿ ಮುಂದುವರ್ಕೊಂಡು ಹೋದವು. ಹಂಗಿರದ ಸಮಯ ಎತ್ತಿದವು ಅವರ ಕಮ್ಯುನಿಟಿಲಿ. ಪ್ರಾಯ ಒಂದು ಸಾಧಾರಣ 27-28 ಅಪ್ಪಗ ಎಲ್ಲವನ್ನು ಬಿಟ್ಟು, ಅವು ಅದರೆಲ್ಲ ಬಿಟ್ಟು ತಾನೊಂದು ಪೇಂಟ್ ಬ್ರಷ್ ಹಿಡ್ಕೊಂಡು ಒಂದು ಪೇಂಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದವು. ಇವಕ್ಕ ಒಬ್ಬ ಪುಟ್ಟ ತಮ್ಮ ಇತ್ತಿದ, ಸಹೋದರ ಥಿಯೋ ಹೇಳಿ ಹೆಸರವರದ್ದು, ಥಿಯೋ ವ್ಯಾನ್ ಗೋ ಹೇಳಿ. ಅವು ಇವಕ್ಕೆ ತುಂಬಾ ಆತ್ಮೀಯರು. ಹೇಳಿದ್ರೆ ಅವಿಬ್ರು ಹೆಂಗಿತ್ತವು ಹೇಳಿದರೆ ರಾಮ ಲಕ್ಷ್ಮಣರ ಹಂಗೆ ಇತ್ತಿದವಳು ಹೇಳಕ್ಕೂ. ಆ ತರದ ಪ್ರೀತಿ ಭಾವನೆ ಇದ್ದಂತ ಅಣ್ಣ ತಮ್ಮಂದಿರ ಒಂದು ಪುಟ್ಟ ಕತೆ ಇದು. ಆಕ್ಚುಲಿ ಹೇಳ್ತಾರೆ, ಇವು ವಿನ್ಸೆಂಟ್ ಅವು ತುಂಬಾ ಭಂಗ ಬಂದು ಪೇಂಟಿಂಗ್ಸ್ ನ ಸ್ಟಾರ್ಟ್ ಮಾಡಿದವು. ಅವರಷ್ಟಕ್ಕೆ ಅವು ಕಲ್ತಿವಲ್ಲಿ ಶುರು ಮಾಡಿದವು. ಅವರ ಕೆಲವು ಪೇಂಟಿಂಗ್ಸ್ ಗಳ ಬಗ್ಗೆ ಅದು ನಿಂಗೆ ಹೋಗಿ ಡೀಟೇಲ್ಸ್ ಮುಂದೆ ಹೇಳ್ತೆ. ಅದರಲ್ಲಿ ಕೆಲವು ಪೇಂಟಿಂಗ್ಸ್ ಹೇಳ್ತಾರೆ ಪೊಟ್ಯಾಟೊ ಈಟರ್ಸ್ ಹೇಳುವಂತಹ ಪೇಂಟಿಂಗ್, ಅವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಂತ ಪೇಂಟಿಂಗ್ಸ್ ಅದೆಲ್ಲ. ಆ ಪೇಂಟಿಂಗ್ಸ್ ನಿಂಗೆ ನೋಡ್ತಾರೆ ತುಂಬಾ ಒಂಥರ ಅರ್ಥಿ ಕಲರ್ಸ್, ಮಡ್ಡಿ ಟೈಪ್ ಕಲರ್ಸ್ ಅವು ಪೇಂಟಿಂಗ್ ಮಾಡಿದ್ದು. ಹೆಚ್ಚಿನ ಪೇಂಟಿಂಗ್ಸ್ ಡಾರ್ಕ್ ಆಗಿ ಇದ್ಕೊಂಡಿತ್ತಿದ್ದು. ಆದರೆ ಇವಕ್ಕ ಆರುದೇ ಹೇಳಿಕೊಡುವ ಬಿತ್ತಿದವೆಲ್ಲ ಅವು ಇದೆಲ್ಲವುದೇ ಅವರಷ್ಟಕ್ಕೆ ಅವು ಕಲ್ತಂತಹ ಕಲೆ. ಈ ಪೂರ್ತಿ ಅವು ಮಾಡಿದಂತ ಪ್ರತಿಯೊಂದು ಪೇಂಟಿಂಗ್ಸ್ಗಳದೆ ನಿಂಗೆ ಇಲ್ಲಿ ನೋಡ್ತಾ ಇರೋದೇ ಈ ತರದ ಪೇಂಟಿಂಗ್ಸ್ ನಿಂಗೆ ಇಂದಿನವರೆಗೂ ಎಲ್ಲಿಯೂ ಕಂಡಿರಿ. ಈ ಟೈಪಿನ ಪೇಂಟಿಂಗ್ಸಿನ ಬಗ್ಗೆ ಅವೇ ಕೂದು ಕಲ್ತು ಬೆಳೆಸಿಕೊಂಡಂತಹ ಸ್ಟೈಲ್ ಇದು. ಹಾಗಾಗಿ ಇವರಂದ ಮೊದಲು ಮಾಡಿಕೊಂಡಿದ್ದ ಆರ್ಟಿಸ್ಟ್ಗೆಲ್ಲ ಹೇಗೆ ಮಾಡಿಕೊಂಡಿದ್ದ ಮಗ
ಮಾನೆಟ್ ಹಿಂಗಿಪ್ಪ ಅವೆಲ್ಲ ಪೇಂಟಿಂಗ್ಸ್ ಮಾಡಿ ಹೊಡಿತಾವಲ್ಲ, ಅದೇ ಟೈಮಿನ ಪೇಂಟಿಂಗ್ಸ್ ಇದೆಯಲ್ಲ, ಆದರೆ ಅವೆಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿ ಹೊಡಿತಿದ್ದವು. ಇವು ರಿಯಲಿಸ್ಟಿಕ್ ಅಲ್ಲ, ಇವು ತನಗೆ ಏನು ಅನ್ಸುತ್ತೋ, ತನ್ನ ಫೀಲಿಂಗ್ಸ್ ಹೆಂಗಿದ್ದೋ ಅದು ಮುಖ್ಯ, ತನ್ನ ಇಮೋಷನ್ಸ್ ಮುಖ್ಯ ಹೇಳುವಂತಹ ಆ, ಪಾ ಆ, ಮಾರ್ಗಲ್ಲಿ ಹೋದ ಕಾರಣ ಇವರ ಪೇಂಟಿಂಗ್ ತುಂಬಾ ವಿಶೇಷವಾಗಿ ಬಂದದ್ದು. ವಿನ್ಸೆಂಟ್ ವ್ಯಾನ್ ಗೋ ಅವರ ಜೀವನ ಬಗ್ಗೆ ನೋಡ್ತಾರೆ, ಅವು ತಮ್ಮ ಇಡೀ ಜೀವನ ಸಮಯದಲ್ಲಿ ಪಟ್ಟಂತಹ ಕಷ್ಟ ಒಂದೆರಡಲ್ಲ, ಬರೀ ಫಿನಾನ್ಷಿಯಲಿ ಸಮಸ್ಯೆ ಅಲ್ಲದೆ ಅವಕ್ಕೆ ಇಮೋಷನಲ್ ಸಮಸ್ಯೆ, ಮೆಂಟಲ್ ಸಮಸ್ಯೆಗ ಹಿಂಗಿಪ್ಪಂಥದ್ದು ಸುಮಾರು ಅವರ ಜೀವನದಲ್ಲಿ ಬಂದು ಹೋತು. ಅವು ತುಂಬ ಬಂಗಬೈಂದವು ಆ ಟೈಮಲ್ಲಿ. ಆದರುದೇ ಎಷ್ಟೇ ಕಷ್ಟ ಇದ್ದರುದೇ ಅವು ಆ ಪೇಂಟಿಂಗ್ಸ್ಗಳ ಕಂಟಿನ್ಯೂ ಮಾಡ್ಕೊಂಡು ಹೋದವು. ಅವು ಆ ಪೇಂಟಿಂಗ್ಸ್ ಮಾಡುವುದರ ನಿಲ್ಲಿಸಿದ್ದವು ಇಲ್ಲ. ಆದರೆ ಆ, ಮುಖ್ಯವಾಗಿ ನಾವು ನೋಡಕ್ಕಾದ ವಿಷಯ ಅಂತ ಹೇಳಿದ್ರೆ, ಇವು ಅವರ ಜೀವಮಾನದಲ್ಲಿ ಮಾಡಿದ್ದು 10 ವರ್ಷದ ಅವಧಿಯಷ್ಟೇ ಅವು ಪೇಂಟಿಂಗ್ ಮಾಡಿದ್ದು. ಆ 10 ವರ್ಷ ಅವಧಿಲಿ ಅವು ಪೇಂಟಿಂಗ್ ಸ್ಟಾರ್ಟ್ ಮಾಡಿ ಪೇಂಟಿಂಗ್ಸಿನ ಈ ಸ್ಟೈಲ್ ಬೆಳೆಸೋಂಬಲ್ಲಿರಗಿದೆ. ಅವು ಪಟ್ಟ ಶ್ರಮ, ಅವು ಅವರ ಬೆಳವಣಿಗೆ ಇದ್ದನ್ನೇ ನಿಜವಾಗಿಯುವುದೇ ಯಾವ ಆರ್ಟಿಸ್ಟಲ್ಲಿಯೂ ಕಂಡು ಬಾರದಂತಹ ಆ ಬೆಳವಣಿಗೆ ಅವರದ್ದು. ಎಷ್ಟು ಈಗ ಅನ್ನೋದರು ಅಷ್ಟೇ, ಎಷ್ಟೋ ಜನ ಆರ್ಟಿಸ್ಟ್ ಆದರೂ ಅಷ್ಟೇ, ಹಿಂಗ ಎಲ್ಲ ನಮ್ಮದೇ ಆದ ಸ್ಟೈಲ್ ಹೇಳಿ ಬೆಳೆಸೋಂಬಲೆ ತುಂಬಾ ಕಷ್ಟ ಇದ್ದು, ಅದು ಸುಲಭದಲ್ಲಿ ಸಿಕ್ಕುವಂಥದ್ದಲ್ಲ, ತುಂಬಾ ಸ್ಟಡೀಸ್ ಬೇಕು ಅದಕ್ಕೆ. ಈಗ ನನಗೆ ಹೇಳ್ತಾರೆ, ನಿಜವಾಗಿ ಇಂದಿನವರೆಗೂ ಎನ್ನ ಸ್ಟೈಲ್ ಹೇಳಿ ನನಗೆ ಎಂತ ರಡಿಯನ್ನ ಗೊತ್ತಿಲ್ಲ, ನನಗೆ ಇಂಥ ಪರ್ಟಿಕ್ಯುಲರ್ ಸ್ಟೈಲಲ್ಲಿ ನನಗೆ ಪೇಂಟಿಂಗ್ ಮಾಡೋಕೆ ಹೇಳುವಂಥದ್ದು ನನಗೆ ಇನ್ನೂ ಕ್ಲಿಯರ್ ಆಯಕ್ಕಷ್ಟೆ. ನಾನು ಇನ್ನೂ ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಅಷ್ಟೇ. ನನಗೆ ವ್ಯಾನ್ ಗೋ ಅವರ ಪೇಂಟಿಂಗ್ ಅನ್ನೇ ಫಾಲೋ ಮಾಡಕ್ಕೊಳ್ಳಿದ್ದು. ಬಟ್ ಅವು ಹೆಂಗೆ ಅವರದ್ದೇ ಆದ ಒಂದು ಶೈಲಿ ತನ್ನಷ್ಟಕ್ಕೆ ಅವು ಬೆಳೆಸ್ಕೊಂಡವು, ಅವಕ್ಕೇ ಗೊಂತಿಲ್ಲದೆ ಅವು ಬೆಳೆಸ್ಕೊಂಡವು. ಹಾಗೆ ಆನದೇ ಬೆಳೆಸೋಳಕು, ಎನ್ನದೇ ಆದ ಸ್ಟೈಲಿ ಆನು ಬೆಳೆಸೋಳಕು ಹೇಳುವ ಹಠ ಹಿಡ್ಕೊಂಡ್ಕು ಇದೆ. ಹಂಗೆ ನೋಡುವ ಯಾವಾಗ ಎನ್ನ ಸ್ಟೈಲ್ ಏನಾಗ ಬೆಳೆಸ್ತು ಹೇಳುದು. ಈಗ ಅದು ವಿಷಯ ಬಿಡುವ. ಇನ್ನು ನೆಕ್ಸ್ಟ್ ಮುಂದೆ ಬರ್ತಾರೆ ಇವರ ಫಿನಾನ್ಷಿಯಲಿ ಬಂಗ ಬಂದು ನೋಡಿತ್ತು. ಅವಾಗ ಪೇಂಟಿಂಗ್ಸ್ ಮಾಡ್ಲೆಲ್ಲ ಪೇಂಟ್ ಅಲ್ಲಿನ ತಂದು ನೋಡಿತ್ತಿದ್ದವು. ಇವ ಕಾರ್ ಹಾಗೆ ಸಹಾಯ ಮಾಡುವ ಇತ್ತಿದ್ದವು ಹೇಳಿದ್ರೆ, ಇವರ ರಾಮ ಲಕ್ಷ್ಮಣನರಂತೆ ಇದ್ದ ಅಣ್ಣ ತಮ್ಮಂದ್ರು ಹೇಳಿದೆಲ್ಲ ಹಾಗೆ ಇವು ತಿಯೋ ಹೇಳುವ ಅವರ ಸೋದರ ಅವಕ್ಕೆ ಸಹಾಯ ಮಾಡಿದವು. ಪ್ರತಿಯೊಂದು ವಿಷಯದಲ್ಲಿದೆ, ಇಮೋಷನಲ್ ಕನೆಕ್ಷನ್ ಆಗಲಿ ಅಥವಾ ಫಿನಾನ್ಷಿಯಲಿ ಆಗಲಿ, ಪ್ರತಿಯೊಂದಕ್ಕೂದೆ ಅವರ ತಮ್ಮ ಅವರೊಟ್ಟಿಗೆ ನಿಂತುಕೊಂಡಿದ್ದದು. ಹಾಗೆ ಆ ಅವಕ್ಕೊಂದು ಮನಸ್ಸಲ್ಲಿ ಗಿಲ್ಟ್ ಇದ್ದಿಪ್ಪಲು ಸಾಕು, ಆನೆಯನ್ನ ತಮ್ಮನ ಪೈಸೆಯಲ್ಲಿ ಆನು ಜೀವನ ಮಾಡ್ತಾ ಇದ್ದ ಒಂದು ಗಿಲ್ಟ್ ಅವರ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಇದ್ದಿಕ್ಕು. ಆದರೆ ಆ ಗಿಲ್ಟ್ ಇದ್ದರುದೇ ಅವಕ್ಕೆ ಆಪ್ಷನ್ ಇತ್ತಿದ್ದಿಲ್ಲ. ಎಂತ ಹೇಳಿದರೆ, ಅವು ಇದ್ದ ಸಮಯಲ್ಲಿ ಇಡೀ ಜೀವಮಾನಲ್ಲಿ ಮಾಡಿದ ಎಲ್ಲಾ ಪೇಂಟಿಂಗ್ಸ್ಗಳಲ್ಲಿ ಅವು ಸೇಲ್ ಮಾಡಿದ್ದದು ಕೇವಲ ಒಂದೇ ಪೇಂಟಿಂಗ್, ಒಂದೇ ಒಂದು ಪೇಂಟಿಂಗ್ ಸೇಲ್ ಮಾಡಿದ್ದದಷ್ಟೇ. ಅವು ಅದು ಬಿಟ್ಟರೆ ಅವು ಯಾವ ಪೇಂಟಿಂಗ್ಸ್ ಅನ್ನು ಸೇಲ್ ಮಾಡ್ಲಿ ಅವರಂದ ಇಟ್ಟತ್ತಿಲ್ಲ. ಎಂತ ಕೇಳಿದ್ರೆ ಯಾರು ಪರ್ಚೇಸೇ ಮಾಡುವವಿತ್ತು ಇದೆ. ಈಗಳುದೇ ಆರ್ಟಿಸ್ಟ್ಗೆ ಇಪ್ಪ ಸಮಸ್ಯೆ, ಮುಖ್ಯವಾದ ಸಮಸ್ಯೆ ಅದ್ವಿ. ಪೇಂಟಿಂಗ್ಸ್ ಪರ್ಚೇಸ್ ಮಾಡುವವ ಯಾರು ಇಲ್ಲೇ ಹೇಳಿದ್ರೆ ಪರ್ಚೇಸ್ ಮಾಡ್ತಾರೆ. ನೀವು ಅಂತ ಕಮರ್ಷಿಯಲ್ ಮೈಂಡ್ ಬೇಕೀಗ. ಈಗ ಬೇರೆ ಬೇರೆ ರೀತಿಲಿ ಅರ್ನಿಂಗ್ಸ್ ಮಾಡಲೇ ಸಾಧ್ಯ ಇದ್ದು ಆರ್ಟಿಸ್ಟ್ಗೆ. ಆದರೆ ಬರೀ ಯಾವ ಸಹಾಯವೂ ಇಲ್ಲದೆ ತಾನು ತನ್ನಷ್ಟಕ್ಕೆ ಮಾತ್ರ ಸೇಲ್ ಮಾಡ್ತಾ ಹೇಳಿದ್ರೆ ತುಂಬಾ ಕಷ್ಟ ಇದ್ದು ಪೇಂಟಿಂಗ್ಸ್ ಸೇಲ್ ಮಾಡ್ಲಿ. ಎಷ್ಟೋ ಜನ ನಿಂಗಳ ಹೇಳಿದ ಪ್ರೈಸಿಂಗ್ ನಿಂಗೋಗಿ ತಕ್ಕೊಂಡ್ಮೇಲೆ ರೆಡಿಯೇ ಇರ್ತವೆ ಇಲ್ಲಿ. ಆದರೆ ಅದು ಈಗಣ ಕಾಲಲ್ಲಿ ಇದೆ. ಆದರೆ ಅಂಬಗಣ ಕಾಲಲ್ಲಿ ನಿಂಗೆ ಯೋಚನೆ ಮಾಡಿ, ಯಾವಾಗ 1850 ಇಸವಿಲಿ ಆ ಟೈಮಿನ ವಿಷಯ ನಾನೀಗ ಹೇಳ್ತಾ ಇಪ್ಪದು. ಅಂಬಗಣ ಕಾಲಲ್ಲಿ ಅವು ಎಷ್ಟು ಭಂಗ ಬಂದಿಕ್ಕಲ್ಲದ. ಇವರ ಜೀವನ ಚರಿತ್ರೆ ನಿಂಗ ಕೇಳಿದರೆ ಇವರ ಪ್ರತಿಯೊಂದು ವಿಷಯಗಳು ಹೇಳಿಕೊಂಡು ಹೋತು ಹೇಳಿ, ಅದರ ಅವು ಭಂಗ ಬಂದ ರೀತಿಗಳ ಪ್ರತಿ ಆ 10 ವರ್ಷದಲ್ಲಿ ಎಷ್ಟು ಜೀವನ ಎಷ್ಟು ಕಷ್ಟ ಇತ್ತು ಹೇಳುದರ ತೋರಿಸಿತ್ತು ಹೇಳಿ, ಆದರೆ ತುಂಬಾ ದುಃಖ ಆಗುತ್ತು. ಆದರೆ ಈಗ ಆ ಆರ್ಟಿಸ್ಟಿಂಗೆ ಬೆಲೆ ಕಟ್ಟುಲೆ ಹಿಡಿಯದಷ್ಟು ಅವರ ಒಂದು ಪೇಂಟಿಂಗ್ ಹೋಗಿ ಯಾವುದಕ್ಕೂ ಬೆಲೆ ಕಟ್ಟಲೆ ಸಾಧ್ಯ ಇಲ್ಲ. ಅವರ ಹೆಸರಿಲ್ಲೇ ಒಂದು ಮ್ಯೂಸಿಯಂ ಕೂಡ ಇದ್ದು ಈಗ ಫಾರಿನ್ಲಿ, ಆಮ್ಸ್ಟರ್ಡ್ಯಾಮ್ ಇಲ್ಲಿ ವ್ಯಾನ್ ಗೋ ಮ್ಯೂಸಿಯಂ ಹೇಳುವಂತದ್ದು ಒಂದಿತ್ತು. ಅದೆಲ್ಲ ಕಟ್ಟಿ ಏನು ಸುಖ. ಆದರೆ ಅವು ಇಪ್ಪಾಗ ಅವು ತುಂಬಾ ಭಂಗ ಬೈಂದವು. ಇದು ಮುಂದೆ ಅವಕ್ಕೆ ಈ ಸಮಸ್ಯೆಗೆ ಒಂದೊಂದೇ ಸಮಸ್ಯೆಗೆ ಎಂತ ಆಗ್ಯೊಂಡು ಹೋಗ್ತೇವೆ, ಅವು ಡಿಪ್ರೆಷನ್ ಹಿಂಗೆ ಹೋಗ್ಪಲೆ ಶುರು ಮಾಡಿದವು. ಡಿಪ್ರೆಷನ್ ಹೇಳುವಂಥದ್ದು ಈಗಣ ಕಾಲಲ್ಲಿ ಇಂದಿನವರೆಗುದೇ ಆರುದೇ ಸೀರಿಯಸ್ ಆಗಿ ತಕ್ಕೊಳ್ಳದಂತ ವಿಷಯಾಂಗ. ಈ ಡಿಪ್ರೆಷನ್ ಹೇಳುದು ಎಷ್ಟು ದೊಡ್ಡ ಅಪಾಯಕಾರಿ ಹೇಳಿದರೆ, ನಿಜವಾಗಿ ಹೇಳ್ತಾರೆ ಕ್ಯಾನ್ಸರ್ ಕೂಡ ಇದರಷ್ಟು ದೊಡ್ಡ ಸಮಸ್ಯೆ ಅಲ್ಲ ಡಿಪ್ರೆಷನ್ ಹೇಳುವಷ್ಟು.
ಆದರೆ ಎಲ್ಲರೂ ಎಂತ ಮಾಡ್ತವು, ಡಿಪ್ರೆಷನ್ ಇಂದ ಹೆರಬಪ್ಪಲೆ ಪ್ರಯತ್ನ ಪಟ್ಟುಕೊಂಡು ಡಿಪ್ರೆಷನ್ ಇಪ್ಪವು ಹೇಳ್ತವೆ ಇಲ್ಲೇ, ಹಾಂಗೇಳಿ ಅವರ ಸುತ್ತಮುತ್ತ ಇಪ್ಪವು ಅವಕ್ಕೆ ಡಿಪ್ರೆಷನ್ ಇದ್ದು ಹೇಳುದರನ್ನು ಐಡೆಂಟಿಫೈ ಮಾಡ್ತವೆ ಇಲ್ಲ. ಇದುವೇ ಆದದು ವಿನ್ಸೆಂಟ್ ವ್ಯಾನ್ ಗೋ ಅವಕ್ಕುದೆ. ಆರುದೇ ಅವರಕ್ಕೆ ಡಿಪ್ರೆಷನ್ ಇತ್ತು ಹೇಳುದರ ಅಬ್ಸರ್ವೇ ಮಾಡಿದ್ದವೇ ಇಲ್ಲ. ಅದಕ್ಕೆ ಬೇಕಾದ ಸಹಾಯ ಅವಕ್ಕೆ ಕೊಡ್ಲೆ ಸಿಕ್ಕಿದ್ದದೆ ಯಾವಾಗ ಹೇಳಿದರೆ, ಅವು ಒಂದು ದಿನ ಅವರ ಡಿಪ್ರೆಷನ್ ಇಡೀ ಊರಿಗೆ ಗೊಂತಾತು. ಹಾಗಿಪ್ಪ ಒಂದು ಘಟನೆ ನಡೆದತ್ತು. ವಿನ್ಸೆಂಟ್ ವ್ಯಾನ್ ಗೋ ಅವು ತುಂಬ ಸರ್ತಿ ಪ್ರೀತಿಲಿ ಬಿದ್ದವು. ಆದರೆ ಅವು ಪ್ರತಿ ಸರ್ತಿ ಬಿದ್ದಪ್ಪಗಳುದೆ, ಪ್ರೀತಿಲಿ ಬಿದ್ದಪ್ಪಗಳುದೆ ಅವರ ಏಳ್ಸುಲೆ ಅರುವ ಎಂದದ್ದು ಹೇಳಿದರೆ, ಅವರ ಪ್ರೀತಿ ಹೆಚ್ಚು ಸಮಯ ಉಳಿದಿಲ್ಲ. ಎಲ್ಲರದೇ ಅವರ ಬಿಟ್ಟು ಹೋಗಿ ಅಣಿತಿದ್ದವು. ಇದು ಅವರ ಡಿಪ್ರೆಷನ್ಗೆ ಮತ್ತೊಂದು ಕಾರಣ ಆತು. ಇದಲ್ಲದೆ ಬಡತನ, ಆ ಒಂದು ಭಂಗ ಬತ್ತ ಇಪ್ಪದು ಅದೆಲ್ಲವೂ ಹೇಗೂ ಅವಕ್ಕೆ ತುಂಬಾ ಎಫೆಕ್ಟ್ ಆಗ್ಕೊಂಡಿದ್ದ ಸಮಯ. ಅಂತ ಸಮಯದಲ್ಲಿ ಇವರ ಬೆಸ್ಟ್ ಫ್ರೆಂಡ್ ಹೇಳುವ ಹಾಗೆ ಒಬ್ಬರು ಪಾಲ್ ಗಾಯ್ಗಿನ್ ಹೇಳಿ ಅವು ಆರ್ಟಿಸ್ಟ್ ಇದೆ, ಅವುದೇ ಆರ್ಟಿಸ್ಟ್ ಇವು. ಪಾಲ್ ಗಾಗಿನ್ ಅವು ವಿನ್ಸೆಂಟ್ ವ್ಯಾನ್ ಗೋ ಅವರೊಟ್ಟಿಗೆ ಒಂದು ರಜೆ ಸಮಯ ಕಾಲ ಕಳವಲೆ ಹೇಳಿ ಅವರ ರೂಮಿಗೆ ಅವರೊಟ್ಟಿಗೆ ಬಂದು ಎಲ್ಲೋ ಹೌಸ್ ಅಲ್ಲಿ ಇರ್ತವು. ಇದು ಇಪ್ಪದು ಸೌತ್ ಫ್ರಾನ್ಸ್ ಇಲ್ಲಿ. ಅಲ್ಲಿ 1888 ಇಸವಿಯ ಸಮಯ ಅಂಬಾಗ ಇವು ಅವರೊಟ್ಟಿಗೆ ಇತ್ತಿದ್ದವು. ಅಮ್ಮಗೆ ಎಂತ ಆಯ್ತು ಹೇಳಿದರೆ, ಹಿಂಗೆ ಕಾನ್ವರ್ಸೇಷನ್ ಮಾಡುದು, ಪೇಂಟಿಂಗ್ ಮಾಡುದು, ಹಿಂಗೆ ಅವರ ಬಾಂಡಿಂಗ್ ತುಂಬಾ ಲಾಯ್ಕ್ ಇತ್ತಿದ್ದು. ಆದರೆ ಅವಕ್ಕೂದೇ ವಿನ್ಸೆಂಟ್ ವ್ಯಾನ್ ಗೋ ಡಿಪ್ರೆಷನ್ ಇದ್ದ ಹೇಳುದು ಅರ್ಥ ಆಗಿತ್ತಿದಿಲ್ಲ. ಹಿಂಗೆ ರಜೆ ಸಮಯ ಕಳೆದತ್ತು, ಮತ್ತೆ ಫ್ರೆಂಡ್ಸ್ಗಳ ನಡುವೆ ಲಡಾಯಿ ಆಯ್ತು. ಆ ಲಡಾಯಿ ತುಂಬಾ ದೊಡ್ಡಕ್ಕೆ ಬೆಳೆದತ್ತು. ಕೋಪಲ್ಲಿ ಪಾಲ್ ಅವು ಮನೆ ಬಿಟ್ಟಿಕ್ಕಿ ಹೋತು. ಎನ್ನ ಮನೆಗೆ ವಾಪಸ್ ಹೋಗ್ತೆ ಹೇಳಿಕ್ಕೆ ಎದ್ದಿಕ್ಕೆ ಹೋತು. ಇದು ವ್ಯಾನ್ ಗೋಯಿಂಗ್ಗೆ ತುಂಬಾ ಎಫೆಕ್ಟ್ ಆಯ್ತು. ಆ ಎಫೆಕ್ಟಿಗೆ ಅವು ಅವರ ಡಿಪ್ರೆಷನ್ನ ಫಸ್ಟ್ ಟೈಮ್ ಎಲ್ಲರಿಗೂ ಗೊಂತಪ್ಪಂಗೆ ಮಾಡಿದವು. ಎಂತ ಮಾಡಿದವು ಹೇಳಿದರೆ, ಅವು ಅವರ ಕೆಮಿಯ ಕತ್ತರಿಸಿದವು. ಎಸ್, ಈ ಡಿಪ್ರೆಷನ್ ಇಪ್ಪವು ತನ್ನಗೆ ತಾನೇ ನೋವು ಮಾಡಿ ಎಂಬುದರ ಜಾಸ್ತಿ ಮಾಡ್ಲೆ ಶುರು ಮಾಡ್ತವು. ಅದು ಅವಕ್ಕುದೇ ಆಯ್ತು. ಹಾಗೆ ಕಟ್ಟು ಮಾಡಿದ್ದದು ಅಲ್ಲದ್ದೇ. ಅವು ಎಂತ ಮಾಡಿದವಳರೆ, ಅದರ ಒಂದು ವಸ್ತ್ರಲ್ಲಿ ಸುತ್ತಿ ಒಂದು ವೇಶ್ಯೆಗೆ ಹೇಳಿದರೆ, ಅವು ಒಂದು ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ತನ್ನ ಸ್ನೇಹಿತೆ ಹೇಳಿ ಅನ್ಸಿಕೊಂಡಿದ್ದ ಆ ಹೆಣ್ಣಿನ ಹತ್ತಿರ ಹೋಗಿ, ನಿನಗೊಂದು ನಾನು ಗಿಫ್ಟ್ ತಂದೆ ಹೇಳಿಕ್ಕಿ ಆ ಗಿಫ್ಟಿನ ಅವಕ್ಕೆ ಆ ಕತ್ತರಿಸಿದ ಕೆಮಿಯ ಅದಕ್ಕೆ ಕೊಡ್ತವು. ಅದರ ನೋಡಿ ಅದಕ್ಕೆ ಹೆದರಿಕೆ ಆಗಿ ಅದು ಬೊಬ್ಬೆ ಹೊಳೋದು. ಎಲ್ಲರಿಗೂ ಊರಿಲಿಪ್ಪವಕ್ಕೆಲ್ಲರಿಗೂ ಗೊಂತಾವ್ತು, ಇವು ತನ್ನ ಕೆಮಿಯ ಕೆತ್ತರಿಸಿದವು ಹೇಳಿ. ಅಲ್ಲಿಂದ ನಂತರ ಇವರ ಜೀವನ ಸುಲಭ ಅಲ್ಲ, ಮತ್ತೂ ಕಷ್ಟ ಆಯ್ತು. ಎಂತ ಕೇಳಿದ್ರೆ, ಇವು ಎಲ್ಲಿಯೇ ಕೂತ್ಕೊಂಡು ಪೇಂಟಿಂಗ್ ಮಾಡಿದ್ದರು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬನು ಇವರ ಹುಚ್ಚ ಹೇಳಿ ದಿನಗೊಳ್ಳೆ ಶುರು ಮಾಡಿದ್ರು. ಬರೀ ಹುಚ್ಚಾಳಿ ದಿನಗೊಳ್ಳದಲ್ಲದೆ ಇವಕ್ಕೆ ಪೇಂಟಿಂಗ್ ಸಹನು ಮಾಡಲೇ ಬಿಟ್ಟುಕೊಂಡಿದ್ದಾವೆ ಇಲ್ಲ. ಈ ಡಿಪ್ರೆಷನ್ ಇಪ್ಪಾಗ ಅವು ಅಲ್ಲಿವರೆಗೆ ಜೀವನ ಮಾಡಿದ್ದದೇ ಹೆಂಗೆ ಹೇಳಿದರೆ, ಈ ಪೇಂಟಿಂಗಿನ ಸಪೋರ್ಟಿಂದಾಗಿ. ಇವಕ್ಕೆ ಆ ಫ್ರೀಯಾಗಿ ಕೂತ್ಕೊಂಡು ಎಲ್ಲಿಯೂ ಪೇಂಟಿಂಗೇ ಮಾಡ್ಲೆ ಸಿಕ್ಕದಪ್ಪಾಗ ಅವಕ್ಕೆ ಮತ್ತುದೇ ಆ ಡಿಪ್ರೆಷನ್ ಮತ್ತು ಅತಿರೇಕಕ್ಕೆ ಹೋತು. ಇದರಿಂದಾಗಿ ಇವರ ಒಂದು ಮೆಂಟಲ್ ಹಾಸ್ಪಿಟಲಿಗೆ ಸೇರ್ಸಕ್ಕಾಗಿ ಬಂತು. ಆ ಮೆಂಟಲ್ ಹಾಸ್ಪಿಟಲಿಗೆ ಸೇರಿದ ಮತ್ತೆ ಹುಟ್ಟಿದ್ದದು ಈ ವಿನ್ಸೆಂಟ್ ವ್ಯಾನ್ ಗೋಯಿನ ಮೋಸ್ಟ್ ಫೇಮಸ್ ಪ್ರೈಸ್ಲೆಸ್ ಆರ್ಟ್ ಮಾಸ್ಟರ್ ಪೀಸೇ ಇದು, ಸ್ಟಾರಿ ನೈಟ್. ಅದರ ಕಥೆಯೇ ನಾವು ಇಂದು ಆನನಿಂಗೋಗೆ ಹೇಳಲೆ ಶುರು ಮಾಡಿದ್ದದು. ಅಮ್ಮಾಗ ಬನ್ನಿ ಈ ಒಂದೊಂದೇ ಪೇಂಟಿಂಗ್ಸ್ಗಳಲ್ಲಿ ಅವರ ಕಥೆಗೆ ಹೇಗೆ ಅಡಗಿದ್ದು ಹೇಳಿ. ಎಂತ ಹೇಳಿದರೆ, ಈ ವಿನ್ಸೆಂಟ್ ವ್ಯಾನ್ ಗೋ ಅವು ಬರೀ ಅವರ ಪೇಂಟಿಂಗ್ಸ್ ಮಾತ್ರ ಮಾಡಿದ್ದಲ್ಲ, ಅವು ಪ್ರತಿನಿತ್ಯವೇ ಅವರ ತಮ್ಮಂಗೆ ಒಂದು ಪತ್ರ ಬರಕೊಂಡಿದ್ದವು. ಆ ಪತ್ರಲ್ಲಿ ತನಗೆ ಅನಿಸಿದ ಪ್ರತಿಯೊಂದು ವಿಷಯವನ್ನು, ತನಗೆ ಅನುಭವಕ್ಕೆ ಬಂದ ಪ್ರತಿಯೊಂದು ವಿಷಯವನ್ನು ಅವು ಪೇಂಟಿಂಗ್ ಮೂಲಕವ ಅಥವಾ ಬರದೋ ಹೀಗೆ ಕಳಿಸಿ ಅವಕ್ಕೆ ಅವರ ಪ್ರೀತಿ ಅವು ತೋರ್ಸ್ಕೊಂಡಿದ್ದವು. ಲಾಸ್ಟಿಗೆ 2 ಲೈನ್ ಬರಕೊಂಡಿದ್ದವು, ಲವಿಂಗ್ ಯೋರ್ಸ್ ವಿನ್ಸೆಂಟ್. ಇಷ್ಟೇ ಬರಕೊಂಡಿದ್ದು. ಆ ಕಥೆಗಳನ್ನೇ ಇಂದು ನಾವು ಆ ಕಥೆಯ ಪ್ರೇರಣೆಯಿಂದಾಗಿಯೇ ನಾವು ಇಂದು ಎಲ್ಲ ಆಮ್ಸ್ಟರ್ಡ್ಯಾಮ್ ಮ್ಯೂಸಿಯಂ ಆಗಿಕ್ಕು ಅಥವಾ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ನ್ಯೂಯಾರ್ಕ್ ಇಲ್ಲಿ ಆಗಿಕ್ಕು
ಇಲ್ಲಿ ಎಲ್ಲದಕ್ಕೂ ನಾವು ನೋಡ್ತಾ ಇಪ್ಪದು ಇವರ ಪೇಂಟಿಂಗ್ಸ್ ಅನ್ನು ನೋಡ್ಲೆ ಕಾರಣ ಆ ಪತ್ರಂಗಳೇ. ಎಂತಕ್ಕೆ ಹೇಳಿದರೆ ಆ ಪತ್ರಂಗಳ ಥಿಯೋ ಆಕೆ ಕಳಿಸಿದ್ದದಲ್ಲದೆ ಆ ಥಿಯೋ ಅದರೆಲ್ಲವನ್ನು ತೆಗೆದು ಮಾಡ್ಕೊಂಡಿದ್ದ. ಹಾಗೆ ಅವರ ಹೆಂಡತಿಗೂ ಇವನ ಬಗ್ಗೆ ಗೊಂತಿದ್ದ ಕಾರಣ ಹೌದೇ ಇದರೆಲ್ಲ ತೆಗೆದು ಮಾಡ್ಕೊಂಡಿದ್ದವು ಅವರೊಟ್ಟಿಗೆ. ಸೊ ವಿನ್ಸೆಂಟ್ ವ್ಯಾನ್ಗೋ ಅವರ ಅರ್ಲಿ ಟೈಮಿಲಿ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ ಸಮಯದಲ್ಲಿ ಮಾಡಿದಂತಹ ಪೇಂಟಿಂಗ್ಸ್ ಅಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿಪ್ಪಂತ ಪೇಂಟಿಂಗ್ಗೆ ಇದು ದಿ ಪೊಟ್ಯಾಟೊ ಈಟರ್ಸ್. ಸೊ ಈ ಪೊಟ್ಯಾಟೊ ಈಟರ್ಸ್ ಎಂತದಕ್ಕಷ್ಟು ಫೇಮಸ್ ಹೇಳ್ತಾರೆ ನಿಂಗೂ ಈಗ ನೋಡುವಾಗ ಇದ್ರಲ್ಲಿ ಅನ್ಸುಗು ಇದು ಎಂತರ ಇದು ಮನುಷ್ಯರ ಮೋರೆ ಎಂತದಕ್ಕೆ ಹಿಂಗೆಲ್ಲ ಇದ್ದು, ಇದರಲ್ಲಿ ಎಂತ ಅನಾಟಮಿ ಸರಿ ಇಲ್ಲ, ಇದರಲ್ಲಿ ಒಂದು ಕಪ್ಪಾಗಿ ಕಾಣ್ತು, ಎಂತ ಚಿತ್ರ ಬಿಡಿಸಿದ್ದವು ಹೇಳಿ ಸಹನು ಕ್ಲಿಯರ್ ಕಾಣ್ತಾ ಇಲ್ಲ ಹೇಳಿ ನಿಮಗ ಅನ್ಸುತ್ತಾ ಇಕ್ಕು. ಆದರೆ ಇದೆಲ್ಲವುದೇ ಅವು ಬೇಕು ಬೇಕೊಳಿಯೇ ಮಾಡಿದಂತಹ ವಿಷಯ. ಎಂತ ಹೇಳಿದ್ರೆ ಈ ಕಾಂಪೋಸಿಷನ್ ಇದ್ದಾನೆ, ಈ ಚಿತ್ರ ಬಿಡಿಸುವ ಇಲ್ಲಿ ಮನುಷ್ಯರು ಕೂದ ರೀತಿಯ ಅದಕ್ಕೂ ಪ್ರತಿಯೊಂದು ಇದು ತುಂಬಾ ಕಷ್ಟ ಬಿಡಿಸಲಿ. ಆದರೆ ಹೊಸತ್ತಾಗಿ ಒಂದು ಆರ್ಟಿಸ್ಟ್ ಆಗಿ ಬೆಳೆದವಂಗೆ ಇಷ್ಟು ಮಾಡ್ಲುದೇ ಮತ್ತು ಕಷ್ಟವೇ ನಿಜವಾಗಿ ಹೇಳ್ತಾರೆ. ಆದರೆ ಅವು ಇದರ ಬೇಕೊಳಿ ಮಾಡಿದ್ದೆ ಅಂತ ಕೇಳಿದ್ರೆ ಅವು ಅದರಲ್ಲಿ ಫೀಲ್ ತೋರ್ಸಕ್ಕಾಗಿತ್ತಿದೆ ಅವಕ್ಕೆ. ಆ ಕಮ್ಮಿ ಬೆಳಕು, ಆ ಕಷ್ಟದಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇಪ್ಪದು. ಒಂದು ಹಳ್ಳಿ ಜೀವನಲ್ಲಿ ಒಂದು ಬಟಾಟೆ, ಇದು ಪೊಟ್ಯಾಟೊ ಅಲ್ಲಿ ಆಕ್ಚುಲಿ ಅವು ಬಟಾಟೆ ತಿಂತಾ ಇಪ್ಪದು. ಆ ಊರಿಲಿ ಬಟಾಟೆಯನ್ನೇ ಒಂದು ತಿಂಬದೇ ಒಂದು ಜೀವನ ಹೇಳಿದ್ರು. ಬಡವರು ಹೇಳಿದರೆ ಬಟಾಟೆ ಮಾತ್ರ ತಿಂದುಕೊಂಡಿದ್ದರು. ಅದರ ತೋರಿಸಲೇಬೇಕಾಗಿ ಅವು ಈ ತರ ಮಾಡಿದ್ದವು. ಆ ಕೆಲಸ ಆ ಬೆಸಿಲಿಲಿ ನಿಂದು ಕೆಲಸ ಮಾಡಿ 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 ಬಚ್ಚಿ ಹೋದಂತಹ ಕೃಷಿಕ ಅವಂಗೆ ಈ ಊಟ ಅವ ಎಷ್ಟು ಡಿಸರ್ವ್ ಮಾಡ್ತಾ ಹೇಳುದರ ತೋರಿಸಲೇಬೇಕಾಗಿ ಈ ತರ ಮಾಡಿದ್ದವು. ಆ ಮೋರೆಗಳಲ್ಲಿ ಅಂತಹ ಆ ಇದು ನೋಡಿ ನಿಂಗ ವ್ರಿಂಕಲ್ಸ್ ಆಗಿರ್ಲಿ ಅಥವಾ ನಿಂಗೋಗೆ ಅವರ ಕೈ ನೋಡಿ ಎಷ್ಟು ಒಂದು ಗಟ್ಟಿ ಗಟ್ಟಿಯಾಗಿರ್ತಲ್ಲ. ಈ ಕೆಲಸ ಮಾಡುವವರ ನಿಂಗ ಕೈ ತುಂಬಾ ಹೆವಿ ತೋಟಲ್ಲಿ ಎಲ್ಲ ಹೋಗಿ ಕೆಲಸ ಮಾಡುವವರ ನೋಡಿ ಅವರ ಕೈ ಬೆರಳುಗೆಲ್ಲ ನೋಡಿ ನಿಂಗ ಫುಲ್ ಮೂಳೆ ಮೂಳೆ ಹಂಗೆ ಕಂಡುಕೊಂಡು ಗಟ್ಟಿ ಗಟ್ಟಿ ಇರ್ತವರ ದೇಹ. ಅದರನ್ನೇ ಅವು ಇಲ್ಲಿ ತೋರಿಸಿದ್ದವು ನೋಡಿ ನಿಂಗೆ ಇಲ್ಲಿ ಎಲ್ಲ ನೋಡ್ತಾರೆ ನಿಂಗೋಗೆ ಹಾಗೆ ಇಪ್ಪಂತದ್ದು. ಇವನ್ ಅವರ ಮೋರಲ್ಲಿ ಆದಿಕ್ಕು ಇಲ್ಲಿ ಆದಿಕ್ಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಆ ಶಾರ್ಪ್ನೆಸ್ ಅವಕ್ಕೆ ಎಂತದು ದುಡುದು 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 ಅವರ ದೇಹ ಅಷ್ಟುದೇ ಸಬದು ಹೋದ ಹಾಗೆ ಆಯ್ದವರದ್ದು. ಮತ್ತೆ ಈ ಕಸ್ತಲೆ ಎಂತದಕ್ಕೆ ಇಷ್ಟು ಡಾರ್ಕ್ ಆಗಿ ಮಾಡಿದ್ದವು, ಎಂತದಕ್ಕೆ ಇದು ಹಿಂಗಿದ್ದೋಳು. ಅದರ ಕಾರಣ ಎಂತ ಹೇಳಿದ್ರೆ ಈ ಬಟಾಟೆಯ ಚೋಲಿ ತೆಗೆಯದಪ್ಪಾಗ ಹೇಳಿದ್ರೆ ನಿಂಗೆ ಈಗಷ್ಟೇ ಭೂಮಿಯಿಂದ ತೆಗದ್ದೆ ಹೇಳಿ ಅದಪ್ಪಾಗ ಅದೆಷ್ಟು ಒಂಥರ ಕಪ್ಪಿನ ಹಂಗಿರ್ತಲ್ಲ, ಆ ಫೀಲಿನ ಅವು ಇದರ ಮೂಲಕ ತೋರಿಸಿದ್ದವು. ಇದು ಆಕ್ಚುಲಿ ಇಪ್ಪದು ಸೈಜ್ 82 ಸೆಂಟಿಮೀಟರು 114 ಸೆಂಟಿಮೀಟರ್ ಅಷ್ಟು ದೊಡ್ಡ ಅಷ್ಟೇ ಸೈಜ್ ಇಪ್ಪದಿದು. 1885ರಲ್ಲಿ ಆ ಕಾಲದಲ್ಲಿ ಮಾಡಿದಂತಹ ಆಯಿಲ್ ಆನ್ ಕ್ಯಾನ್ವಸ್ ಈ ಪೇಂಟಿಂಗ್. ಇದು ಅವು ಮುಖ್ಯವಾಗಿ ಅವು ಅದರ ಇಮೋಷನ್ ತೋರಿಸಲು ಅಷ್ಟೇ ಪ್ರಯತ್ನ ಪಟ್ಟವು. ಅದರಲ್ಲಿ ಯಾವ ಪರ್ಫೆಕ್ಷನ್ ಅವು ತೋರ್ಸಕ್ ಕೂಡ ಅವಕ್ಕೆ ಇತ್ತಿದಿಲ್ಲ. ಹಾಗಾಗಿ ಈ ಪೇಂಟಿಂಗ್ ರಜ ವಿಶೇಷ. ನೆಕ್ಸ್ಟ್ ನಾವು ನೋಡುವ ಪೇಂಟಿಂಗ್ ವಿನ್ಸೆಂಟ್ ವ್ಯಾನ್ಗೋ ಅವರದ್ದು. ಆಗಂತ ಗ್ರೇಷೊಂಡಿಪ್ಪಿ ಎಂತದಕ್ಕೆ ಧನ್ಯ ಈ ಸರ್ತಿ ಆರ್ಟಿಸ್ಟ್ ಅನ್ನ ಮೋರೆ ತೋರಿಸಿದ್ದಿಲ್ಲ ಹೇಳಿ. ನಾನು ಎಂತಕ್ಕೆ ತೋರಿಸಿದ್ಲಿ ಹೇಳ್ರಿ, ಇದಕ್ಕೆ ಬೇಕಾಗಿ ತೋರಿಸಿದ್ದಿಲ್ಲ. ಅವರ ಪೇಂಟಿಂಗ್ ಮೂಲಕವೇ ಅದು ನಿಂಗೊಗೆಲ್ಲರಿಗೂ ಅವರ ಪರಿಚಯ ಮಾಡುವ ಹೇಳಿ. ಇದು ವಿನ್ಸೆಂಟ್ ವ್ಯಾನ್ಗೋವು ತಮ್ಮ ಸೆಲ್ಫ್ ಪೋರ್ಟ್ರೇಟ್ ಮಾಡಿತಿದ್ದವು. ಇದರಲ್ಲಿ ಮೇ ಬಿ ಅವು ಅವರ ಮಿರರ್ಲಿ ಅವರ ಮೋರೆ ನೋಡಿ ಮಾಡಿದ್ದದ ಹೆಂಗೆ ಹೇಳಿ ನಂಗೆ ಗೊತ್ತಿಲ್ಲ ಅಂಬಗಣ ಕಾಲಲ್ಲಿ. ಆದರೆ ಇದರಲ್ಲಿ ಕರೆಕ್ಟ್ ಆಗಿ ನೋಡಿ ತೊಳ್ರೆ ಒಂದು ಈಸಲ್ ಇದ್ದು ಅದರ ಪಕ್ಕದಲ್ಲಿ ಅವು ಪ್ಯಾಲೆಟ್ ಹಿಡ್ಕೊಂಡು ಬ್ರಷ್ ಹಿಡ್ಕೊಂಡು ಒಂದು ಬ್ಲೂ ಡ್ರೆಸ್ ಇಲ್ಲಿ ಕುಯ್ದವು. ಸೊ ಇದರಲ್ಲಿ ಅವು ಮುಖ್ಯವಾಗಿ ತೋರಿಸಿದ್ದೆ ಅಂತ ಹೇಳಿದ್ರೆ ನಿಂಗೆ ಈ ಪ್ಯಾಲೆಟಿನ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿ ಈ ಪ್ಯಾಲೆಟ್ ಇಲ್ಲಿ ಅವು ಕಾಂಪ್ಲಿಮೆಂಟರಿ ಕಲರ್ಸ್ ಗಳ ಯೂಸ್ ಮಾಡಿದ್ದವು. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಇಂಗೆ ಗ್ರೀನ್ ಕಾಂಪ್ಲಿಮೆಂಟು, ಪರ್ಪಲ್ ಇಂಗೆ ಯೆಲ್ಲೋ ಮತ್ತೆ ಆರೆಂಜ್ ಇದು ಕಾಂಪ್ಲಿಮೆಂಟ್ ಕಲರ್, ಆ ಕಲರ್ಸ್ ಬ್ಲೂ ಕಲರ್. ಹೆಚ್ಚಿನ ಪೇಂಟಿಂಗ್ಸ್ ಇಲ್ಲಿ ಅವು ಯಾವ ಕಲರ್ಸ್ ನ ಯೂಸ್ ಮಾಡಿಕೊಂಡಿದ್ದವು ಅದರ ತುಂಬಾ ಹಾಕೊಂಡಿದ್ದವು. ಫಾರ್ ಎಕ್ಸಾಂಪಲ್ ಅವರ ಡ್ರೆಸ್ಗಳಲ್ಲಿ ನೋಡಿ ನಿಂಗೆ ಈ ಬ್ಲೂ ಕಲರ್ ಇದ್ದಾನೆ ಅವರ ಹೆಚ್ಚಿನ ಪೇಂಟಿಂಗ್ಸ್ ಇಲ್ಲಿದೆ ಅವು ಇದೇ ಬಣ್ಣಗಳ ಉಪಯೋಗಿಸಿದ್ದದು. ಅವರ ಬ್ರಷ್ ಇಲ್ಲಿಯೂ ಅಷ್ಟೇ ನೋಡಿ ನಿಂಗ ಗ್ರೀನ್ ಕಲರ್ ಹಿಡ್ಕೊಂಡಿದ್ದು. ಮತ್ತೆ ಈ ಪೇಂಟಿಂಗ್ ಎಷ್ಟು ನೈಸವಿಲಿ ಮಾಡಿದ್ದಳು ಇಲ್ಲೇ ಕ್ಲಿಯರ್ ಆಗ್ತಾ ಇದ್ದು. ವಿನ್ಸೆಂಟ್ ಹೇಳಿ ಸೈನ್ ಹಾಕಿದ್ದು ಅದರ ಕೆಳದಿಕ್ಕೆ 88 1888
ಇಲ್ಲಿ ಅವು ಮಾಡಿದಂಥ ಈ ಪೇಂಟಿಂಗ್ ಇದು. ಮತ್ತೆ ಇದರಲ್ಲಿಯೂ ಅಷ್ಟೇ, ಇಲ್ಲಿ ನೋಡಿ ಅವರ ಮೋರೆಲಿ ರೆಡ್ಡಿಶ್ ಆರೆಂಜ್ ಕಲರಿನ ಗಡ್ಡ, ಆ ಯೆಲ್ಲೋ ಕಲರಿನ ಐಬ್ರೋಸ್ ಎಲ್ಲ ನೋಡಿ ನಿಂಗೆ ಎಷ್ಟು ಡೀಟೇಲ್, ಆ ಕೂದಲು ಯಾವ ರೀತಿಲಿ ಮೋಷನ್ಲಿ ಹೋಯ್ದು ಪ್ರತಿಯೊಂದನ್ನು ನಿಂಗೆ ಇಲ್ಲಿ ಅಬ್ಸರ್ವ್ ಮಾಡಿ ತಿಳಿದರೆ ರೆಡ್ ಕಲರ್ಲಿ ಹಾಕಿದ್ದವು, ರೆಡ್ ಗ್ರೀನ್ ಕಲರ್ಲಿ ಎಲ್ಲ ಹಾಕಿದ್ದವು. ಅವು ಆಕ್ಚುಲ್ ಕಲರ್ಸ್ ಯೂಸ್ ಮಾಡೋದಲ್ಲದೆ ಬೇರೆ ಬೇರೆ ಕಲರ್ಸ್ಗಳ ಎಕ್ಸ್ಪೆರಿಮೆಂಟ್ ಮಾಡಿತ್ತಿದ್ದು. ನಾನು ಯಾವಾಗಲೂ ಹೇಳ್ತೆ, ವೈಟ್ ಕಲರ್ ಹೇಳಿದ ಕೂಡಲೇ ಬರೀ ವೈಟ್ ಇರ್ತಿಲ್ಲ ಅಲ್ಲಿ, ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಕಲರ್ ತೆಗೆದ್ರೆ ಅಲ್ಲಿ ಬರೀ ಅದು ಕಲರ್ ಮಾತ್ರ ಹೇಳಲ್ಲ, ಸುಮಾರು ಕಲರ್ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ ಹೇಳಿ. ಅದು ಇವರ ಪೇಂಟಿಂಗ್ಸ್ ಇಲ್ಲಿ ಕ್ಲಿಯರ್ ಆಗಿ ಕಾಣ್ತು. ಇದು ಅವರ ಒಂದು ಸೆಲ್ಫ್ ಪೋರ್ಟ್ರೇಟಿನ ಅವು ಪೋರ್ಟ್ರೇ ಮಾಡಿದ್ದರು. ಇದರ ಬಗ್ಗೆ ಅವು ಅವರ ತಂಗಿಗೆ ಒಂದು ಲೆಟರ್ ಇಲ್ಲಿ ಬರುತ್ತವು. ಇದರಲ್ಲಿ ನೀನು ನೋಡಿದರೆ ಆನು ಪ್ಯಾರಿಸಿಗೆ ಬಂದ ಮತ್ತೆ ಆನು ಎಷ್ಟು ಭಂಗ ಬರ್ತಾ ಇದ್ದೆ ಹೇಳುದು ಕ್ಲಿಯರ್ ಆಗಿ ಕಾಣ್ತು. ಸಿಟಿಲಿ ಆನು ಕೂದುಕೊಂಡು ಎನಗೆ ಮೋರಲ್ಲಿ ಎಲ್ಲ ರಿಂಕಲ್ಸ್ ಬಪ್ಪಲೆ ಸ್ಟಾರ್ಟ್ ಆಯ್ದು, ಎನ್ನ ಬಾಯಿ ಹತ್ತರ ಎಲ್ಲ ರಿಂಕಲ್ಸ್ ಬಪ್ಪಲೆ ಸ್ಟಾರ್ಟ್ ಆಯ್ದು, ಎನ್ನ ಗಡ್ಡ ಎಲ್ಲ ನಾನು ಕ್ಲೀನ್ ಆಗಿ ಮಡ್ಕೊಂಬಲೇ ಹಿಡಿತಾ ಇದ್ದೆ, ಒಟ್ರಾಶಿ ಆಯ್ತು. ಎಂತ ಕೇಳಿದ್ರೆ ನನಗೆ ಇಲ್ಲಿ ಅಷ್ಟು ಮನಸ್ಸೇ ಹಿಡಿತಾ ಇಲ್ಲ. ಈಗ ಸಾಧಾರಣ ಎಲ್ಲಾ ಹಳ್ಳಿ ಜೀವನದಲ್ಲಿ ಇಪ್ಪವು ಪೇಟೆಗ ಬಂದಪ್ಪ ಇದರ ಫೀಲ್ ಮಾಡಿಯೇ ಮಾಡ್ತವು. ಎಂತ ಕೇಳಿದ್ರೆ ಪೇಟೆಲಿ ನಮಗೆ ಆ ಸುಖ ಆ ನೆಮ್ಮದಿ ಖಂಡಿತವಾಗಿಯೂ ಇಲ್ಲ. ಇಪ್ಪದೆಲ್ಲವುದೇ ನಮ್ಮ ಊರಿಲಿ, ನಮ್ಮ ಹುಟ್ಟು ಊರಿಲಿ ನಾವು ಒಂದು ತೋಟದ ಜಾಗೆಯ ನಡುಕೆ ಕೂತ್ಕೊಂಡು ಸಿಕ್ಕುವ ನೆಮ್ಮದಿ ನಮಗೆ ಇಲ್ಲಿ ಪೇಟೆಯಲ್ಲಿ ಖಂಡಿತವಾಗಿಯೂ ಸಿಕ್ಕುತ್ತಿಲ್ಲ. ಅದು ಈ ಪೇಂಟಿಂಗ್ ಇಲ್ಲಿ ಕ್ಲಿಯರ್ ಆಗಿ ತೋರಿಸುತ್ತಾ ಇದ್ದವು ವ್ಯಾನ್ ಗೋಗ್. ಸೊ ಇದು ಅವರ ಸೆಲ್ಫ್ ಪೋರ್ಟ್ರೇಟಿನ ಒಂದು ತೋರಿಸಿದ್ದವು. ನೆಕ್ಸ್ಟ್ ನಾವು ನೋಡ್ತಾ ಇಪ್ಪದು ಇದು ಸನ್ಫ್ಲವರ್. ಸೊ ಸನ್ಫ್ಲವರ್ ಪೇಂಟಿಂಗ್ ಕೂಡ ಅಷ್ಟೇ 1889ನೇ ಇಸವಿಯ ಟೈಮಿಲಿ ಮಾಡಿದಂತ ಪೇಂಟಿಂಗ್ ಇದು. ಇದು ಬರೀ ಒಂದೇ ಪೇಂಟಿಂಗ್ ಅಲ್ಲ ಇಪ್ಪದು, ಇದೇ ತರದ್ದು 3 ಪೇಂಟಿಂಗ್ ಮಾಡಿದ್ದವು. ಸೊ ಇದರಲ್ಲಿ ಎಂತ ಆಯ್ತು ಹೇಳಿದ್ರೆ, ಇದು ಮಾಡಿದ ಸಮಯ ಯಾವಾಗ ಹೇಳಿದ್ರೆ ವಿನ್ಸೆಂಟ್ ನಾವು ಒಟ್ಟಿಗೆ ಅವರ ಫ್ರೆಂಡ್ ಪಾಲ್ ಅವು ಒಟ್ಟಿಗೆ ಎತ್ತಿದವಲ್ಲ, ಆ ಬಂದ ಟೈಮಿನ ಹತ್ತರ ಸಮಯದಲ್ಲಿ ಇವು ಈ ಪೇಂಟಿಂಗ್ಸ್ ಗಳ ಮಾಡಿದ್ದರು. ಈ ಪೇಂಟಿಂಗ್ ಮಾಡಲು ಸಾಧಾರಣ ಅವಕ್ಕೆ ರಜೆ ಸಮಯ ತಕ್ಕೊಂಡಿದ್ದವು. ಆದರೆ ಇದರಲ್ಲಿ ಸ್ಟಡಿ ನಿಂಗ ನೋಡಿದ್ರೆ ನಿಂಗೋಗಿ ಎಷ್ಟು ಬಣ್ಣ ಕಾಣ್ತಾ ಇತ್ತು ಇದರಲ್ಲಿ ಪೂರ್ತಿಯಾಗಿ ನಿಂಗ ನೋಡ್ತಾರೆ ಬರೀ ಯೆಲ್ಲೋ ಕಲರ್ ಇಲ್ಲೇ ಅವು ಆಟ ಆಡಿದ್ದವು, ಬೇರೆ ಬೇರೆ ಶೇಡ್ಸ್ ಆಫ್ ಎಲ್ಲೋ. ನಿಂಗ ಇಲ್ಲಿ ನೋಡ್ತಾ ಇರೋದು ಇದು ವೈಟ್ ಅಲ್ಲ, ದೂರದಿಂದ ನೋಡುವಾಗ ವೈಟ್ ಕಾಣ್ತಾ ಇದೆ, ಇದು ವೈಟ್ ಅಲ್ಲ, ಇದು ವೈಟ್ ಮಿಕ್ಸ್ಡ್ ವಿತ್ ಎಲ್ಲೋ. ಈ ನಿಂಗೋಗಿ ಈ ಶೇಡಿಂಗ್ ಇನ್ನೂ ಹೆಚ್ಚು ವೈಟ್ ಹಾಕಿದ್ರೆ ನಿಂಗೋಗಿ ಸಾಧಾರಣ ಈ ಶೇಡ್ ಬಕ್ಕು ನಿಂಗೋಗಿ. ಸೊ ಅದಲ್ಲದೆ ಇವರ ಪ್ರತಿಯೊಂದು ಪೇಂಟಿಂಗ್ ಅಲ್ಲಿ ಒಂದು ರಜ್ಜಾದರೂ ಬ್ಲೂ ಕಲರ್ನ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತು. ಇಲ್ಲೆಲ್ಲ ನೋಡ್ತಾರೆ ರಜ್ಜ ಬ್ಲೂ ಕಲರ್ ಇನ್ಫ್ಲೂಯೆನ್ಸ್ ಇತ್ತು. ಆದರೆ ಹೆಚ್ಚಿನದೇ ಇವು ಯೂಸ್ ಮಾಡಿಪ್ಪದು ಯೆಲ್ಲೋ ಶೇಡ್ಸ್ ಇಲ್ಲಿ ಒಂದೇ ಸಿಂಗಲ್ ಕಲರ್ ಇಲ್ಲಿ ಅವು ಹೇಗೆ ಪೇಂಟಿಂಗ್ ಮಾಡ್ಲಕ್ಕೂ ಹೇಳಿದರ ಎಲ್ಲರಿಗೂ ತೋರಿಸಿಕೊಟ್ಟಿದ್ದವು. ಮಿನಿಮಲ್ ಕಲರ್ಸ್ ಆಬ್ವಿಯಸ್ಲಿ ಯೋಚನೆ ಮಾಡಿ, ಅವಕ್ಕೆ ಹೆಚ್ಚು ಕ್ರಯ ಕೊಟ್ಟು ತಕ್ಕೊಂಬಷ್ಟು ಪೈಸೆ ಎಲ್ಲ ಅವರ ಹತ್ರ ಇತ್ತಿದೆ ಇಲ್ಲ. ಪೇಂಟ್ ಎಲ್ಲಿಂದ ತತ್ತವು, ಪೇಂಟಿಂಗ್ಸ್ ಸೇಲ್ ಆಗದ್ದರೆ ಪೇಂಟಿಂಗ್ ಎಲ್ಲಿಂದ ತತ್ತವು. ಹಾಗಾಗಿ ಕಮ್ಮಿ ಕ್ರಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟೇ ಕಲರ್ಸ್ ತಕ್ಕೊಂಡು ಬಂದು ಅವು ಪೇಂಟಿಂಗ್ ಮಾಡಿದ್ದ ಕಾರಣ ಕಮ್ಮಿ ಪೇಂಟ್ ಇಲ್ಲಿದೆ ಎಷ್ಟು ಚಂದ ಚಿತ್ರ ಬಿಡಿಸಲಕ್ಕೂ ಹೇಳುದರ ತಾನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟವು. ನಿಂಗ ಎನ್ನ ವಿಡಿಯೋಸ್ ನೋಡಿದ್ದೆ ಹೇಳಿದ್ರೆ ಆಬ್ವಿಯಸ್ಲಿ ಈಗ ಅರ್ಥ ಆದಿಕ್ಕು ನಾನು ಎಂತದಕ್ಕೆ ಲಿಮಿಟೆಡ್ ಕಲರ್ಸ್ ಯೂಸ್ ಮಾಡ್ತೆ ಹೇಳಿ. ಇನ್ಸ್ಪೈರ್ಡ್ ಫ್ರಮ್ ವ್ಯಾನ್ ಗೋ ಆಬ್ವಿಯಸ್ಲಿ. ಸೊ ಅವು ಕಮ್ಮಿ ಕಲರ್ಸ್ ಇಲ್ಲಿ ತುಂಬಾ ಅದ್ಭುತ ಪೇಂಟಿಂಗ್ಸ್ ಗಳ ಮಾಡಿಕೊಂಡಿತ್ತಿದ್ದವು. ಸೊ ಈ ಪೇಂಟಿಂಗ್ ಇಲ್ಲಿ ಎಂತ ಆಯ್ತು ಹೇಳಿದ್ರೆ, ಈ ಪೇಂಟಿಂಗ್ಸ್ ಇನ್ನ ಅವರ ಫ್ರೆಂಡ್ ಪಾಲ್ ಅವು ಆರ್ಟಿಸ್ಟೇ ಆಗಿದ್ದರದೆ ಅವಕ್ಕುದೇ ಈ ಪೇಂಟಿಂಗ್ಸ್ ತುಂಬಾ ಇಷ್ಟ ಆಯ್ತು. ಹಾಗೆ ವ್ಯಾನ್ ಗೋ ಎಂತ ಮಾಡ್ತವು ಹೇಳಿದರೆ, ಅವರ ಪೇಂಟಿಂಗ್ಸ್ ಹಿಂಗಿಪ್ಪದು ಇನ್ನೊಂದು ಮಾಡಿತ್ತಿದ್ದು, ಅದರನ್ನೇ 2 ಪೇಂಟಿಂಗ್ ಅನ್ನು ಅವರ ರೂಮಿಲಿ ಪಾಲ್ ಅವರ ರೂಮಿಗೆ ಹಾಕಿ ಮಡಗಿರ್ತವು. ಅವರ ಗೋಡೆಯಲ್ಲಿ ನೀನೇ ಮಾಡ್ಕೋ ಈ ಪೇಂಟಿಂಗಿನ ಹೇಳಿ ಕೊಟ್ಟು ಬಿಡ್ತು. ವ್ಯಾನ್ ಗೋ ಇಲ್ಲಿ ನನಗೆ ತುಂಬಾ ಖುಷಿಯಾದದ್ದೇ ಅದುವೆ. ಈಗ ಆ ವೈಶ್ಯಗುದೇ ಆ ಕೆಮಿಯ ಎಂತಕ್ಕೆ ಕೊಟ್ಟವು ಹೇಳಿ ಕೇಳಿತ್ತೊಳಂದ್ರೆ, ಆ ಕೆಮಿ ಕೊಡ್ಲೋದೇ ಕಾರಣ ಅದುವೆ. ಅದು ರೊಮ್ಯಾನ್ಸ್ ಮಾಡ್ತಾ ಇರುವಾಗ ಆ ಹೆಣ್ಣು ಮಗು ಹೇಳಿರ್ತಾಳ, ವೇಶ್ಯೆ ಹೇಳಿರ್ತಾಳ, ಎನಗೆ ನಿನ್ನ ಕೆಮಿ ತುಂಬಾ ಇಷ್ಟ, ನಿನ್ನ ಕೆಮಿ ತುಂಬಾ ಚಂದ ಹೇಳಿ ಹೇಳಿರ್ತಾಳ. ಹಾಗಾಗಿ ತನ್ನ ಕೆಮಿಯ ತಾನು ಕಟ್ಟು ಮಾಡಿದ ಕೂಡಲೇ ಅವ ಅದರ ಗಿಫ್ಟ್ ಆಗಿ ಅದಕ್ಕೆ ಕೊಟ್ಟು ಬಿಡ್ತ. ಹೇಳಿದ್ರೆ ಅವನ ಮನಸ್ಥಿತಿ ಎಲ್ಲಿ ಇತ್ತಿದು ಹೇಳುದು ಯಾರಿಗೂ ಕಲ್ಪನೆ ಸಹನು ಮಾಡ್ಲೇ ಎಡಿಯ ಅಂತ ಒಬ್ಬ ಆರ್ಟಿಸ್ಟ್ ವ್ಯಾನ್ ಗೋ.
ಇದಲ್ಲದೆ ಅವರ ಫ್ರೆಂಡಿಗೆ ಕೊಟ್ಟ ಮತ್ತೆ ಪುನಃ ಅವು ಇಪ್ಪಗಳೇ ಇನ್ನೊಂದು ಪೇಂಟಿಂಗ್ ಇನ್ನೊಂದು ರೀತಿಲಿ ಸನ್ಫ್ಲವರ್ನ ಡ್ರಾಯಿಂಗ್ ಮಾಡ್ಲೆ ಹೊರಟವು. ಅಷ್ಟಪ್ಪಗ ಪಾಲ್ ಅವು ಏನಾಗೆ ಈ ಪೇಂಟಿಂಗ್ ಬೇಕು ಗಿಫ್ಟ್ ಮಾಡ್ಲೇಬೇಕಾಗಿ, ಹಾಗಾಗಿ ಏನಾಗಿ ಈ ಪೇಂಟಿಂಗಿನ ಕೊಡ್ತೆ ಹೇಳಪ್ಪಾಗ ಅವಕ್ಕೆ ಮನಸ್ಸು ಸಿಟ್ಟಿದಿಲ್ಲ ಅಂಬಾಗ, ಯಾಕಂದ್ರೆ ಆಲ್ರೆಡಿ 2 ಪೇಂಟಿಂಗ್ ಕೊಟ್ಟ ಇದು ಹಾಂಗಿಪ್ಪದೆ. ಸೊ ಹಾಗಾಗಿ ಇವು ಎಂತ ಮಾಡ್ತಾವ ಪುನಃ ಇನ್ನೂ 2 ಕಾಪಿ ಮಾಡ್ತಾವ ಅದರದ್ದು. ಅವು ಮಾಡಿದರ ಕೊಡ್ತಾವ್ ಪಾಲಿಂಗೆ. ಅದರಲ್ಲಿ ಈಗ ಒಂದು ಪೇಂಟಿಂಗ್ ಎಟ್ ಪ್ರೆಸೆಂಟ್ ನಿಂಗೆ ಇದು ನೋಡ್ತಾ ಇದೆಯಲ್ಲ, ಈ ಪೇಂಟಿಂಗು ಈಗ ಆಮ್ಸ್ಟರ್ಡ್ಯಾಮಿನ ವ್ಯಾನ್ಗೋ ಮ್ಯೂಸಿಯಂ ಇಲ್ಲಿ ಇದ್ದು. ಸೊ ಇದು ಅವರ ಒಂದು ಪೇಂಟಿಂಗ್. ನೆಕ್ಸ್ಟ್ ಪೇಂಟಿಂಗಿಗೆ ಹೋಪ ನೆಕ್ಸ್ಟ್ ಪೇಂಟಿಂಗು ಇದು ವ್ಯಾನ್ಗೋ ಅವರ ಬೆಡ್ರೂಮಿನ ಚಿತ್ರಣ. ಸೊ ಇದರ ನೋಡುವಾಗಲೇ ನಿಮಗೆ ಅನ್ಸುತ್ತೆ ಅವು ಒಬ್ಬರೇ ಇದ್ದದ್ದು ಬ್ಯಾಚುಲರ್ನ ರೂಮ್ ಹೆಂಗಿರುತ್ತೋ ಹೇಳಿ ಕ್ಲಿಯರ್ ಗೊಂತಾವ್ತು. ಆದರುದೆ ನೋಡಿ ಈಗಣ ಬ್ಯಾಚುಲರ್ಸ್ಗಳ ಹಂಗಿಲ್ಲೇ ಎಷ್ಟು ನೀಟಾಗಿದ್ದು ನೋಡಿ ನಿಂಗ ಆತಾ. ಸೊ ಈ ಪೇಂಟಿಂಗ್ ಪ್ರತಿಯೊಬ್ಬ ಆರ್ಟಿಸ್ಟ್ ಮಾಡುವ ಹಾಗೆ ತನ್ನ ತನ್ನ ಪೇಂಟಿಂಗ್ಸ್ ಗಳೆಲ್ಲ ಹಾಕಿದ್ದವು. ಇದರಲ್ಲಿ ನಿಂಗ ಕ್ಲಿಯರ್ ಅಬ್ಸರ್ವ್ ಮಾಡ್ರೆ ಈ ಪೇಂಟಿಂಗ್ ನೋಡಿ ಅವು ಆಲ್ರೆಡಿ ಮಾಡಿದ ಪೇಂಟಿಂಗ್ಗೆ ವಿನ್ಸೆಂಟ್ ವ್ಯಾನ್ಗೋ ಅವರ ಪೋರ್ಟ್ರೇಟ್ ಅನ್ನೇ ಅವು ತೋರಿಸಿದ್ದವು ಇಲ್ಲಿ. ಅದು ಎಷ್ಟು ದೂರಲ್ಲೇ ಇದ್ದು ಆದರೂ ಎಷ್ಟು ಕ್ಲಿಯರ್ ಆಗಿ ಅವರ ಮೋರೆ ಹಾಗೆ ಕಾಣ್ತಾ ಇದ್ದು. ಈ ಪೇಂಟಿಂಗ್ ಆದರೂ ಅಷ್ಟೇ ಅವು ಒಂದು ಆಲ್ರೆಡಿ ಮಾಡಿದ ಪೇಂಟಿಂಗ್ಗೆ ಅದರನ್ನೇ ಅವು ಇಲ್ಲಿ ಚಿತ್ರ ಮಾಡಿದ್ದವು. ಆದದೇ ಅಷ್ಟೇ ಎಷ್ಟು ಆ ಕಾಂಪೋಸಿಷನ್ ಪರ್ಫೆಕ್ಟ್ ಆಗೇ ಇದ್ದು ಹಾಗೆ ಇದ್ದದ್ದು. ಆಕ್ಚುಲಿ ಕಾಂಪೋಸಿಷನ್ ಇದೆ, ಕೆಲವು ಅವು ಮಾಡಿದಂತ ಸ್ಕೆಚಸ್ ಗಳೆಲ್ಲ ಹಾಕಿದ್ದವು ಗೋಡೆಲಿ. ಮತ್ತೆ ಇದು ಓವರ್ ಆಲ್ ನಿಂಗ ನೋಡ್ತಾರೆ ಕಾಂಟ್ರಾಸ್ಟ್ ನೋಡಿ ನಿಂಗ ಯೆಲ್ಲೋ ಬ್ಲೂ ಕಲರ್ನ ಕಾಂಟ್ರಾಸ್ಟ್, ಡೀಪ್ ಕಾಂಟ್ರಾಸ್ಟ್ ಅದು. ಆಗಣ ಕಾಲಲ್ಲಿ ಎಲ್ಲ ರಿಯಲಿಸ್ಟಿಕ್ ಪೇಂಟಿಂಗ್ ಮಾಡಿದ ಟೈಮಿಲಿ ಈ ತರ ಕಾಂಟ್ರಾಸ್ಟ್ ಯೂಸ್ ಮಾಡುದೆಲ್ಲ ಅವು ಯಾರು ಯೋಚನೆ ಮಾಡ್ತವೆ ಇಲ್ಲ. ಆ ಟೈಮಿಲಿ ಅವು ಈ ತರ ಯೋಚನೆ ಮಾಡಿದ್ದವು. ಈಗ ಆಕ್ಚುಲಿ ರಿಸರ್ಚ್ ಪ್ರಕಾರ ನಿಜವಾಗಿ ಹೇಳ್ತಾರೆ ಈ ಗೋಡೆ ಮತ್ತೆ ಈ ಬಾಗಿಲೆಲ್ಲ ಇದ್ದಲ್ಲ ಇದೆಲ್ಲ ಆಕ್ಚುಲಿ ಬ್ಲೂ ಕಲರ್ಲಿ ಅಲ್ಲಾಡ ಇಟ್ಬೋದು. ಅದು ಆಕ್ಚುಲಿ ಒರಿಜಿನಲ್ ಆಗಿದ್ದದು ಪರ್ಪಲ್ ಕಲರ್ಲಿ. ಕಲರ್ ಫೇಡ್ ಆಗಿ 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 ಅದೀಗ ಬ್ಲೂ ಕಲರ್ ನಂಗೆ ಕಾಣ್ತಾ ಇದ್ದು. ಬಟ್ ಅದು ಅದರಲ್ಲಿಯೂ ಅವರ ಬ್ಯೂಟಿ ಹಾಗೆ ಇದ್ದದ್ದು, ಏನು ವ್ಯತ್ಯಾಸ ಆಯ್ದಿಲ್ಲ ಎನ್ನೋದೇ. ಈ ಪ್ರತಿಯೊಂದು ಫರ್ನಿಚರ್ಸ್ ಆಗಲಿ ಪ್ರತಿಯೊಂದು ಈ ರೂಮಿನ ಫುಲ್ ಡಿಸೈನ್ ಇದ್ದಾನೆ ವ್ಯಾನ್ಗೋವು ಪೂರ್ತಿ ಅವೇ ಡಿಸೈನ್ ಮಾಡಿದ್ದು. ತನಗೆ ಹಿಂಗೇ ಬೇಕು ಮಂಚ, ತನಗೆ ಹಿಂಗೆ ಚೇರ್ ಬೇಕು ಹೇಳಿದರೆ ಹುಡುಕಿ ತಂದು ಮಾಡಿ ಅವರ ಡೆಕೋರೇಟ್ ಮಾಡೋದು ಅವು ಬೇಡ. ಸೊ ಹಾಗಾಗಿ ಅವಕ್ಕೆ ಇದೊಂಥರ ಸ್ಪೆಷಲ್ ಬೆಡ್ರೂಮ್ ಹೇಳಿ ಅನ್ಸ್ಕೊಂಡಿದ್ದು. ಅವು ಅವರ ತಂಗಿಗೊಂದು ಲೆಟರ್ ತಮ್ಮಂಗೆ ಒಂದು ಲೆಟರ್ ಬರುವಾಗ ಅದರಲ್ಲಿ ಹೇಳ್ತು, ಆನು ನನಗೆ ಮೆಂಟಲ್ ಇಲ್ನೆಸ್ ಆಗಿ ಆಸ್ಪತ್ರೆಗೆ ಹೋದ ಮತ್ತುದೆ ಎನಗ ಅನ್ಸೋದು ಎನ್ನ ಜೀವಮಾನಲ್ಲಿ ಇದ್ದಂತಹ ಜಾಗೆಗಳಲ್ಲಿ ಬೆಸ್ಟ್ ಜಾಗೆ ಎನ್ನ ಈ ಬೆಡ್ರೂಮ್ ಅಂಬಾಗ ಅವಕ್ಕ ಅದು ಎಷ್ಟು ದುಃಖ ಇದ್ದಿಕ್ಕು ಹೇಳೋತರ ನಿಂಗ ಯೋಚನೆ ಮಾಡಿ. ಅಪ್ಪು ಎಲ್ಲರಿಂಗುದೇ ಅವರವರ ಬೆಡ್ರೂಮ್ ಹೇಳುದು ಒಂದು ಡೀಪ್ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ಆದರೆ ಇವಕ್ಕೆ ಅದು ಎಷ್ಟು ದುಃಖ ಅದಕ್ಕೂ ಇಲ್ಲಿಂದ ಅವರ ಎಳಕೊಂಡು ಇದೇ ಹಾಸಿಗೆಯಲ್ಲಿ ಮನ್ಕೊಂಡಿದ್ದದವು ಅವರ ಕೆಮಿ ಕತ್ತರಿಸುವಾಗ. ಅವು ಪ್ರತಿಯೊಂದು ಅವರ ಡಿಪ್ರೆಷನ್ನ ಜೀವನದ ಪ್ರತಿಯೊಂದು ಬೆಳವಣಿಗೆ ಅವು ಕಂಡದು ಈ ಬೆಡ್ರೂಮ್ ಇದೆ. ಸೊ ಇದರ ಬಿಟ್ಟು ಇಲ್ಲಿಂದ ಸೀದಾ ಅವು ಹೋದದು ಮೆಂಟಲ್ ಆಸ್ಪತ್ರೆಗೆ ಅವರ ಅಡ್ಮಿಟ್ ಮಾಡಿದ್ದು. ಹಾಗೆ ಅಲ್ಲಿ ಪಟ್ಟಂತಹ ದುಃಖವ ಅವು ಒಂದು ಲೆಟರಲ್ಲಿ ಅವು ಈ ಪೇಂಟಿಂಗಿನ ಕಳಿಸಿ ಅವರ ತಮ್ಮಂಗೆ ಹೇಳ್ತವು. ಇದಲ್ಲದೆ ಈಗ ಮುಖ್ಯವಾಗಿ ನಾವು ಮಾತಾಡಕ್ಕಪ್ಪ ಪೇಂಟಿಂಗ್ ಯಾವುದು, ಆಬ್ವಿಯಸ್ಲಿ ಸ್ಟಾರಿ ನೈಟ್. ಎಂತದಕ್ಕ ಅದು ಅಷ್ಟು ವಿಶೇಷ ಹೇಳುವಂಥದ್ದರ ಬಗ್ಗೆ ನಾವು ಮಾತಾಡುವ ಬನ್ನಿ. ನೆಕ್ಸ್ಟ್ ಈ ಪೇಂಟಿಂಗಿನ ನೋಡುವಾಗಲೇ ನಿಂಗೋಗೆ ಫೀಲ್ ಆಯ್ತು ಆ ಪೇಂಟಿಂಗ್ ಮೂವ್ಮೆಂಟ್ ಅಲ್ಲಿ ಇದ್ದ ಹಾಗೆ ಅಲ್ಲದ. ಈ ಪ್ರತಿಯೊಂದು ಲೈನಿನ ಅಬ್ಸರ್ವ್ ಮಾಡಿ ನಿಂಗ ಆ ಮೋಷನ್ ಆಗಲಿ ಆ ಗಾಳಿ ಮೂವ್ ಆಗ್ತಾ ಇಪ್ಪಂತಹ ಇದಾಗಲಿ ಪ್ರತಿಯೊಂದುದೇ ಎಷ್ಟು ವಿಶೇಷವಾಗಿದ್ದು. ಕಲರ್ಸ್ಗ ನೋಡಿ ಈ ಇಡೀ ಪೇಂಟಿಂಗ್ ಇಲ್ಲಿ ನಿಂಗೋಗೆ ಒಂದು ದುಃಖ ಒಂದು ಹೋಪ್ ಪ್ರತಿಯೊಂದು ದುಃಖಲ್ಲಿಯೂ ಆ ಹೋಪ್ ಹೇಳುವಂತಹದ್ದು ನಿಂಗೋಗೆ ಕ್ಲಿಯರ್ ಆಗಿ ಕಾಣ್ತು. ವ್ಯಾನ್ಗೋವು ಯೂಶಲಿ ಅವು ಪೇಂಟಿಂಗ್ ಮಾಡುವಾಗ ತುಂಬಾ ಒಂದು ಒಂದು ಹೋಪ್ಸ್ ಇಟ್ಕೊಂಡು ಪೇಂಟಿಂಗ್ ಮಾಡ್ತಾವಲ್ಲ, ಅಷ್ಟಪ್ಪಾಗ ಅವು ಹೆಚ್ಚಾಗಿ ಯೆಲ್ಲೋ ಕಲರ್ ಯೂಸ್ ಮಾಡಿತ್ತು ಬ್ರೈಟ್ ಕಲರ್ ಆಗಿ. ಅದೇ ಅವು ದುಃಖಲ್ಲಿದ್ದಪ್ಪಾಗ ತೀವ್ರ ದುಃಖಲ್ಲಿದ್ದಪ್ಪಾಗ ಅವು ಈ ಬ್ಲೂ ಕಲರಿನ ಯೂಸ್ ಮಾಡಿಕೊಂಡು ಇದ್ದಂಥದ್ದು. ಸೊ ಈ ಪರ್ಟಿಕ್ಯುಲರ್ ಪೇಂಟಿಂಗ್ ಆಕ್ಚುಲಿ ಅವು ಮೆಂಟಲ್ ಹಾಸ್ಪಿಟಲ್ ಇರ್ತಿದಾವಲ್ಲ ಅಂಬಾಗ ಅವರ ವಿಂಡೋ ಇಂದ ಅವು ನೋಡುವಾಗ ಅವಕ್ಕೆ ಆಕಾಶಲ್ಲಿ ಈ ಚಂದ್ರ
ಮತ್ತೆ ಇದು ಆಕ್ಚುಲಿ ವೀನಸ್, ಇದು ವೀನಸ್ಸಿನ ಗ್ರಹವ ಅವ್ರು ತೋರಿಸಿದ್ದದಲ್ಲಿ ನಿಜವಾಗಿಯುವುದೇ. ಮತ್ತೆ ಈ ಸ್ಟಾರ್ಸ್‌ಗಳೆಲ್ಲ ಕಂಡ ಸ್ಥಳ. ಆದರೆ ಇದ್ಯಾವುದು ಕಂಡಿದಿಲ್ಲ ಅವಕ್ಕೆ. ಈ ಮರ ಆಗಲಿ, ಇದು ಆಕ್ಚುಲಿ ಮರ. ಆದರೆ ಈ ಮರ ಆಗಲಿ ಅಥವಾ ಈ ಊರಾಗಲಿ ಇದೆಂಥದ್ದು ಸ್ಪಷ್ಟವಾಗಿ ಅವಕ್ಕೆ ಕಂಡಿದಿಲ್ಲ. ಅವಕ್ಕೆ ಕಂಡುಕೊಂಡಿದ್ದದು ಈ ಆಕಾಶ. ಈ ಆಕಾಶವ ನೋಡಿಯಪ್ಪಾಗ ಅವಕ್ಕೆ ಅದು ಏನ್ ಅನ್ಸಿತ್ತೋ ಗೊತ್ತಿಲ್ಲ. ಅವು ಈ ಪೇಂಟಿಂಗಿನ ಇರುಳಪ್ಪಾಗ ಚಿತ್ರ ಬಿಡಿಸಲು ಕೂದವು. ಪೇಂಟಿಂಗಿನ ಬಿಡಿಸಿದವು. ಅದರಲ್ಲಿ ಮುಖ್ಯವಾಗಿ ನೋಡಿದರೆ ನಿಂಗೊಬ್ಬ ಚಂದ್ರಂಗೆ ಪೂರ್ತಿ ಹೈಲೈಟ್ ಕೊಟ್ಟಿದ್ದವು. ವೀನಸ್ ಇಲ್ಲಿದ್ದು ಇದಕ್ಕೂದೇ ರಜ್ಜ ಬ್ರೈಟ್ನೆಸ್ ಜಾಸ್ತಿಯೇ ಇದ್ದು ಕಂಪೇರ್ ಟು ಇದು ಬಾಕಿದ್ದ ಸ್ಟಾರ್ಸ್ಗೆ. ಓಕೆ, ಎಂತ ಕೇಳಿದ್ರೆ ಗ್ರಹಾಂಗ ನಮಗೆ ಆಕಾಶದಲ್ಲಿ ನೋಡುವಾಗ ತುಂಬಾ ದೊಡ್ಡಕ್ಕೆ ಮತ್ತೆ ಬ್ರೈಟ್ ಆಗಿ ಕಾಣ್ತು. ಅದರ ಅವು ಇಲ್ಲಿ ತೋರಿಸಿದ್ದು. ಬಾಕಿದ್ದದೆಲ್ಲ ರಜೆ ಸಣ್ಣ ಸಣ್ಣಕ್ಕೆ ಕಾಣ್ತಾ ಇದ್ದು. ಅದಲ್ಲದೆ ಈ ಮೋಷನ್ ತುಂಬಾ ಇಂಪಾರ್ಟೆಂಟ್. ಎಂತಕ್ಕೆ ಹೇಳಿದರೆ ನಿಜವಾಗಿ ಆಸ್ಟ್ರಾನಮಿ ಕಲ್ತವು ಅದರ ಡಿಕ್ಲೇರ್ ಮಾಡಿದ್ದವು. ಮ್ಯಾಥಮೆಟಿಷಿಯನ್ಸ್ ಕೂಡ ಡಿಕ್ಲೇರ್ ಮಾಡಿದ್ದವು. ಎಂತ ಹೇಳಿದರೆ ಈ ಪ್ಯಾಟ್ರನ್ ಇದ್ದಲ್ಲ, ಇಲ್ಲಿ ತೋರಿಸ್ತಾ ಇಪ್ಪ, ಇಲ್ಲಿ ಕಾಣ್ತಾ ಇಪ್ಪ ಪ್ಯಾಟ್ರನ್, ಟರ್ಬುಲೆನ್ಸ್ ಆಕ್ಚುಲಿ ಕಾಂಬಾಗ ಮಾರ್ಕಿಂಗ್ ಮಾಡುದೆ ಹೀಗೆ. ನಿಂಗ ನೋಡಿಪ್ಪಿ ಈ ಫ್ಲೈಟಿನ ವಿಷಯಲ್ಲಿ ಎಲ್ಲ ತೋರಿಸುವಾಗ ನಿಂಗೋಗ ಅಲ್ಲಿ ಹಿಂಗೆ ಒಂದು ಡಾಟ್ 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 ಲೈನ್ ಹಾಕಿ ಹಿಂಗೆ ತೋರಿಸುತ್ತವಲ್ಲ, ಅದುವೇ ಇದು. ಅಂಬಗನ ಕಾಲಲ್ಲಿ ಇದೆಲ್ಲ ಎಲ್ಲಿತ್ತು, ಅದಕ್ಕೆ ಹೆಂಗೊಂತಾತು. ತನಗೆ ಏನೋ ಅನ್ಸಿತ್ತು ಅದರ ಅವು ಬಿಡಿಸಿದವು. ಎಷ್ಟು ಪರ್ಫೆಕ್ಟ್ ಆಗಿ ಬಿಡಿಸಿದ್ದವು. ಅದಲ್ಲದೆ ಈ ಮರ ಇದು ತುಂಬಾ ಹೈಲೈಟ್ ಆಗುತ್ತಿಲ್ಲ. ಇದು ಎಂತದಕ್ಕೆ ಮಾಡಿದ್ದವು ಇವಕ್ಕೆ ಅದು ಕಂಡಿದಿಲ್ಲ. ನಿಜವಾಗಿ ಅದು ಇಲ್ಲ ಇಲ್ಲಿ ಅವು ನೋಡಿದ ವ್ಯೂ ಇಲ್ಲಿ. ಬಟ್ ಇದೆಂತದಕ್ಕೆ ಮಾಡಿದವಳೆ ಭೂಮಿಯಿಂದ ಆಕಾಶಕ್ಕೆ ಒಂದು ಕನೆಕ್ಷನ್, ಒಂದು ದಾರಿ ಹೇಳಿ ತೋರಿಸುವ ರೀತಿಯಲ್ಲಿ ಅವು ಇದರ ಡಿಪಿಕ್ಟ್ ಮಾಡಿದ್ದು. ಹೇಳಿದರೆ ಮನುಷ್ಯ ಹುಟ್ಟಿ ಸಾಯುವುದು ಎಲ್ಲ ಇಲ್ಲೇ ಇದ್ದು. ಈ ಪೇಂಟಿಂಗ್ ಎಷ್ಟು ನಾವೀಗ ಕೇಳುವಾಗ ಒಂಥರ ಡಿಪ್ರೆಷನ್ ಇದ್ದ ಹಂಗೆ ಆಯಿತು. ಎಷ್ಟು ದುಃಖ ಭರಿತವಾಗಿದ್ದು, ಎಷ್ಟು ಫಿಲಾಸಫಿಕಲ್ ಆಗಿದ್ದಪ್ಪ ಹೇಳಿ ಅನ್ಸುತ್ತು. ಆದರೆ ಇದೆಲ್ಲದರ ಹಿಂದೆ ಕಾರಣ ಇಷ್ಟೇ, ನೀಲಿ ಹಳದಿ. ನಾಗ ಹೇಳಿದಂಗೆ ಒಂದು ದುಃಖಲ್ಲಿದೆ ಅವಕ್ಕೊಂದು ಹೋಪ್ಸ್ ಹೇಳುವಂಥದ್ದು ಕಂಡುಕೊಂಡಿತ್ತಿದ್ದು. ಅವು ಅದರ ಚಿತ್ರ ಬಿಡಿಸಿದವು. ಇದು ಇವರ ಪೇಂಟಿಂಗ್ಸ್ಗಳ ಬಗ್ಗೆ ನಾನು ಹೇಳಕೂದತ್ತೊಳರೆ ಇದು ಮುಗಿಯದ ಕತೆ. ಅಷ್ಟು ಆಳವಾಗಿ ಇವರ ಪೇಂಟಿಂಗ್ಸ್ ಬಗ್ಗೆ ಸ್ಟಡಿ ಮಾಡಲೇ ಆಯ್ತು. ಇದರಲ್ಲಿ ನನಗಿದು ತುಂಬಾ ಹೃದಯಕ್ಕೆ ಹತ್ತಿರ ಆದ ಪೇಂಟಿಂಗು. ಎಕ್ಸಾಕ್ಟ್ ಸೇಮ್ ನಾನು ಮಾಡ್ಲೆ ಹೋಯ್ದಿಲ್ಲ. ನಾನು ಎನ್ನದೇ ಶೈಲಿಲಿ ನಾನು ಆ ಪೇಂಟಿಂಗಿನ ಮಾಡಿದ್ದೆ. ಎಕ್ಸಾಕ್ಟ್ ಸೇಮ್ ಮಾಡ್ಲೆ ಆಯ್ದಿಲ್ಲ ನನಗೆ. ಎಂತ ಕೇಳಿದ್ರೆ ಪ್ರತಿ ಸತ್ಯ ನೀ ಪೇಂಟಿಂಗಿನ ಮಾಡ್ಲೆ ಹೋದಪ್ಪಗಾದರೂ ನನಗೆ ಮಾಡುವಗಳಾದರದೆ ಅಥವಾ ಇದರ ನೋಡುವಗಳದೆ ನನಗೆ ತುಂಬಾ ದುಃಖ ಆಗುತ್ತೆ. ಎಂತ ಹೇಳಿದ್ರೆ ಆ ಆರ್ಟಿಸ್ಟ್ ಎಷ್ಟು ನೋವಿಲಿ ಇದ್ದಿಕ್ಕೊಂಬಾಗ ಅವು ಜೀವನ ಮಾಡಿಕೊಂಡಿಪ್ಪಾಗ ಎಷ್ಟು ಭಂಗ ಬೈಂದವು. ಆದರೆ ಅವು ಸತ್ತಪ್ಪಗ ಈ ಪೇಂಟಿಂಗಿಗೆ ಬೆಲೆ ಕಟ್ಟಲಾಗ್ಲೆ. ಈ ಪೇಂಟಿಂಗ್ ಓಕೆ, ನಿಂಗ ಈಗ ಗೂಗಲ್ ಮಾಡಿ ನೋಡಿಬೇಕಾರೆ ನಿಂಗೋಗ ಈ ಪೇಂಟಿಂಗಿನ ಪ್ರೈಸ್ ಹೇಳಲೆ ಸಾಧ್ಯ ಇಲ್ಲ. ಅಷ್ಟು ಬೆಲೆ ಇದ್ದಿದ್ದಕ್ಕೆ. ಅವರ ಪೇಂಟಿಂಗು ಒಂದು ಪೇಂಟಿಂಗ್ ಅವರದ್ದು ಇವರ ಡಾಕ್ಟರ್ ಸೈಕಾಲಜಿ ಡಾಕ್ಟರ್ ಬರೀತಾ ಅವರ ಫ್ರೆಂಡ್ ಕೂಡ ಅವರ ಪೇಂಟಿಂಗ್ 1990ರಲ್ಲಿ ಸೇಲ್ ಮಾಡಿದ ಅವರ ಪೋರ್ಟ್ರೇಟಿನ ಚಿತ್ರವ. ಅದಕ್ಕೆ ಇದ್ದ ಬೆಲೆ $82.5 ಮಿಲಿಯನ್. ಡಾಲರ್, ರೂಪಾಯಿ ಅಲ್ಲ, ಡಾಲರ್. ಅಷ್ಟು ಕ್ರಯಲ್ಲಿ ಅವು ಅದರ ಮಾರಿದವು. ಯಾವಾಗ 1990ರಲ್ಲಿ, ಇಂದಿನ ಕಾಲಲ್ಲಿ ಅದಕ್ಕೆ ಕ್ರಯ ಎಷ್ಟಿತ್ತು ಹೇಳಿ ಲೆಕ್ಕ ಹಾಕಿತ್ತೊಳೆ. ಆದರೆ $170 ಮಿಲಿಯನ್ ಅದಕ್ಕೆ. ಇಷ್ಟು ಕ್ರಯಲ್ಲಿ ಇಂದು ಅದು ಸೇಲ್ ಆಗ್ತಾ ಇದ್ದು. ಇನ್ನೂ ಒಂದು ಪೇಂಟಿಂಗ್ ಇದ್ದವರದ್ದು. ಆ ಪೇಂಟಿಂಗು 1887ರಲ್ಲಿ $53.9 ಮಿಲಿಯನ್ ಸೇಲ್ ಆಯಿತು. ಅದು ಅವರ ಸೇಲ್ ಆದ 2ನೇ ಪೇಂಟಿಂಗ್. ಇನ್ನು ಸ್ಟಾರಿ ನೈಟಿಂಗ್ಗೆ ಬೆಲೆಯೇ ಕಟ್ಟಲಾಗುತ್ತಿಲ್ಲ. ಅದಕ್ಕೆ ಇಂದಿನವರೆಗೂ ಯಾರಿಗೂ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಎಷ್ಟು ಹೇಳಕ್ ಹೇಳಿದ್ರೆ ಅವರ ಪೇಂಟಿಂಗ್ಸ್, ನಾರ್ಮಲ್ ಪೇಂಟಿಂಗ್ಸ್ಗಳೇ ಅಷ್ಟು ಸೇಲ್ ಆಯ್ತು, ಅಷ್ಟು ಕ್ರಯಕ್ಕೆ ಸೇಲ್ ಆಯ್ತು ಹೇಳಿದ್ರೆ ಇದು ತುಂಬಾ ಡೀಪ್ ಮೀನಿಂಗ್ ಇಪ್ಪಂತಹ ಪೇಂಟಿಂಗು. ಇದಕ್ಕೆ ಬೆಲೆ ಕಟ್ಟಲೇ ಯಾರಿಗೂ ಇಟ್ಟಿಲ್ಲ. ಇಂದಿನವರೆಗೂ ಇದರ ಪರ್ಚೇಸ್ ಮಾಡ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅಂಬಾಗ ಯೋಚನೆ ಮಾಡಿ ಇದಕ್ಕೆ ಎಷ್ಟು ಬೆಲೆ ಇದ್ದು, ಆರ್ಟಿಸ್ಟಿಗೆ ಎಷ್ಟು ಬೆಲೆ ಇದ್ದು ಹೇಳುದರ ಅಂಬಗಳೇ ಇದರ ತೋರಿಸಿದ್ದಾರೆ.
ಅಂಬಗಳೇ ಅವರ ಜೀವನದಲ್ಲಿ ಒಂದು 10 ರೂಪಾಯಿ ಆದರೂ ಸಿಕ್ಕಿದ್ದಿದ್ದರೆ ಅವು ಜೀವನ ಸುಖವಾಗಿ ಜೀವನ ಮಾಡ್ತಿತ್ತು. ಡಿಪ್ರೆಷನ್ ಇದ್ದವಂಗೆ ಒಂದು ಬೆಳಕು ಕಾಣ್ತಿತ್ತೋ ಏನೋ, ಆದರೆ ಅವಕ್ಕದ್ ಯಾವುದು ಸಿಕ್ಕಿದ್ದಿಲ್ಲ. ಇವರ ಜೀವನ ಬಗ್ಗೆ ಮತ್ತೂ ತಿಳಿಯಕ್ಕೂ ನಿಂಗೋಗೆ ಹೇಳಿದ್ದ ತೊಡ್ರೆ ನನಗೆ ಹೇಳಕ್ಕೂದರೆ ಅನ್ನೋದು ಇದು ಮುಗಿಯ ಕತೆ ಇವರದ್ದು. ಅಷ್ಟೂ ವಿಷಯ ಹಂಗ ಇದ್ದೆ ಅಂತ ಕೇಳಿದ್ರೆ ಇವು ಜೀವನ ಮಾಡಿದ್ದದು ಕೇವಲ 37ನೇ ವಯಸ್ಸವರೆಗೆ ಆಗಿದ್ದರುದೇ. ಇವರ ಬಗ್ಗೆ ನನಗೆ ಹೇಳ ಇನ್ನೂ ತುಂಬಾ ವಿಷಯ ಹಂಗ ಇದ್ದು. ಆದರೆ ಅದರಂದ ಮೊದಲು ನಾನು ನಿಂಗೋಗಿ ಹೇಳುದಂತ ಹೇಳಿದ್ರೆ, ಲವಿಂಗ್ ವಿನ್ಸೆಂಟ್ ಹೇಳಿ ಪ್ರೈಮ್ ವಿಡಿಯೋದಲ್ಲಿ ಇವರ ಸಿನಿಮಾ, ಇವರ ಜೀವನ ಚರಿತ್ರೆಯ ಬಗ್ಗೆ ಒಂದು ಸಿನಿಮಾ ಇದ್ದು, ಅದರ ಖಂಡಿತವಾಗಿಯೂ ನೋಡಿ. ಆ ಮೂವಿಯ ವಿಶೇಷತೆ ಅಂತ ಹೇಳಿದರೆ, ಒಂದು ಸಾಧಾರಣ 100ಕ್ಕಿಂತಲೂ ಹೆಚ್ಚು ಜನ ಆರ್ಟಿಸ್ಟ್ಗ ಕೂದುಕೊಂಡು ಹ್ಯಾಂಡ್ ಪೇಂಟಿಂಗ್ ಮಾಡಿ ಇವರದ್ದೇ ಆದ ಸ್ಟೈಲ್, ಇವು ಮಾಡಿದ್ದವಲ್ಲ ಈ ಪೇಂಟಿಂಗಿನ ಅದೇ ಸ್ಟೈಲಿಲಿ ಅವರ ಪೇಂಟಿಂಗ್ಸ್ಗಳ ಯೂಸ್ ಮಾಡಿಕೊಂಡು ಪೇಂಟ್ ಮಾಡಿ ಆ ಫುಲ್ ಮೂವಿಯ ಮಾಡಿದ್ದವು. ಖಂಡಿತವಾಗಿ ನೋಡಕ್ಕದಂತಹ ಮೂವಿಯೇ ಇದು. ನಾನು ಪ್ರಮೋಟ್ ಮಾಡ್ತಾ ಇಪ್ಪದೊಳಿ ಅಲ್ಲ, ಆದರೆ ನಿಜವಾಗಿಯೂ ಇವರ ಜೀವನ ಚರಿತ್ರೆಯ ಪ್ರತಿಯೊಬ್ಬ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಇಪ್ಪವು ಖಂಡಿತವಾಗಿಯೂ ನೋಡಕ್ಕಪ್ಪಂಥದ್ದೇ. ಹಾಗಾಗಿ ಅದರ ಖಂಡಿತವಾಗಿಯೂ ನೋಡಿ. ನಿಂಗೋಗೆ ಇವರ ಜೀವನದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ಗ ಸಿಕ್ಕುತ್ತು. ವಿನ್ಸೆಂಟ್ ವ್ಯಾನ್ ಗೋ ಅವು ಆಕ್ಚುಲಿ ಬರೀ 37 ವರ್ಷ ಜೀವನ ಮಾಡಿದ್ದು. ನಾನು ಆಗಲೇ ಹೇಳಿದಂಗೆ ಅವು 10 ವರ್ಷ ಅವರ ಪೇಂಟಿಂಗ್ಸ್ಗಳ ಮಾಡಿದ್ದದು, ಮತ್ತೆ ಅವು ಮಾಡಿದ್ದವೇ ಇಲ್ಲೇ. ಈಗ ನಿಂಗೋಗೆಲ್ಲ ಅಂದಾಜಿ ಮಾಡೋಣಿಪ್ಪಿ ಅವು ಮೆಂಟಲ್ ಹಾಸ್ಪಿಟಲ್ಗೆ ಹೋದವು, ಮತ್ತೆ ಅವು ಅಲ್ಲಿಂದ ಮಾಡಿರವು ಪೇಂಟಿಂಗು ಹಾಗೆ ಹಿಂಗೇಳಿ. ಅದು ಹಂಗಲ್ಲ, ಅವು ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಸೇರಿದವು. ಅಲ್ಲಿ 1 ವರ್ಷಗಳ ಕಾಲ ಅವು ಇತ್ತಿರವುದೇ. ಆದ ಮತ್ತೆ ಇವು ಹುಷಾರಾದವು ಹೇಳಿ ಅವರ ಡಾಕ್ಟರ್ಕ್ಕೆಲ್ಲ ಹೇಳಿದ್ರು, ವ್ಯಾನ್ಗೋ ಈಗ ಹುಷಾರಾಯ್ದ ಹೇಳಿ ಅವರ ವಾಪಸ್ಸುದೇ ಕಳಿಸಿದವು. ಇವು ವಾಪಸ್ ಅವರ ರೂಮಿಗೆ ಬಂದವು. ಒಂದು ರಜೆ ಸಮಯ ಇತ್ತಿದವು, ಒಂದು 2 ವಾರ ಇತ್ತಿದವು. ಪೇಂಟಿಂಗು ಅದು ಇದು ಮಾಡಿಕೊಂಡು ಭಾರಿ ಖುಷಿಲಿ ಇತ್ತಿದವು. ಬಟ್ ಸಡನ್ ಆಗಿ ಅವಕ್ಕೆ ಎಂತಾತು ಗೊಂತ್ಲೆ ಡಿಪ್ರೆಷನ್ ವಾಪಸ್ ಅಟ್ಯಾಕ್ ಆತೋ ಅಥವಾ ಆರಾರವಕ್ಕೆ ಎಂತಾರು ಮಾಡಿದವ ಆರಿಂಗೂ ಹಿಂದಿನವರೆಗೂ ಅದು ಎಂತ ಸಂಗತಿ ಹೇಳಿ ಆರಿಂಗೂ ಗೊಂತಿಲ್ಲ. ಅದು ವಿನ್ಸೆಂಟ್ ವ್ಯಾನ್ ಗೋಯಿನವರೊಟ್ಟಿಗೆ ಮಣ್ಣಾಗಿ ಹೋಯ್ದು. ಅವು ಒಂದು ಗನ್ನು ತಕ್ಕೊಂಡು ತನಗೆ ತಾನೇ ಶೂಟ್ ಮಾಡಿಕೊಂಡು ಅವು 1-2 ದಿನ ಅವರ ರೂಮಿಲೆ ಮನಿಗಿ, ಅವರ ತಮ್ಮ ಈ ವಿಷಯ ಕೇಳಿದ ಕೂಡಲೇ ಓಡಿಕೊಂಡು ಬಂದು ಅವರೊಟ್ಟಿಗೆ ಆ 2 ದಿನಗಳ ಕಾಲ ಅವರೊಟ್ಟಿಗೆ ಇದ್ದು ಕೊನೆಗೆ ತನ್ನ ಜೀವನ ಅಲ್ಲಿಗೆ ಮುಗಿಸಿದವು. ತನ್ನ ಜೀವನವ ಆ ಡಿಪ್ರೆಷನ್ನಿನ ಫೈನಲ್ ಔಟ್ಪುಟ್ ಎಂತರಾಡಿ ಕೇಳಿದರೆ ಸಾವು. ಲಾಸ್ಟ್ ಸ್ಟೇಜಿಂಗ್, ಡಿಪ್ರೆಷನ್ನ ಲಾಸ್ಟ್ ಸ್ಟೇಜಿಂಗ್ ಹೋದ ತೊಳೆ. ಆದರೆ ತನಗೆ ತಾನೇ ಏನಾರು ಮಾಡಿಕೊಂಡು ಸಾಯುವುದಂತೂ ಸಹಜ. ಹಾಗಾಗಿ ಡಿಪ್ರೆಷನ್ ಇಪ್ಪವಕ್ಕೆ ಅವರು ಡಿಪ್ರೆಷನ್ ಇದ್ದವು ಹೇಳುದು ನಮಗೆ ಗೊಂತಾವುತ್ತಿಲ್ಲ. ಆದರೆ ನಿಂಗೆ ಗೊಂತಾವುತ್ತು ಹೆದ್ದು ಹೇಳಿ ಆದರೆ ಅವಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕದ್ದು ಅತ್ಯವಶ್ಯಕ. ಅದು ಟ್ರೀಟ್ಮೆಂಟ್ ಸರಿಯಾದ ದಿಕ್ಕೆ ಕೊಟ್ಟರೆ ಅತ್ಯಂತ ಇಂಪಾರ್ಟೆಂಟ್. ಅದು ಎಂತ ಕೇಳಿದ್ರೆ, ನಮ್ಮ ಮನಸ್ಸು ನಮ್ಮ ದೇಹದ ಅಂಗಾಂಗ ಇದ್ದ ಹಾಗೆ. ಈಗ ನಿಂಗೋಗಿ ಕೈಲಿ ಒಂದು ಗಾಯ ಆಯ್ತು ಅಥವಾ ನಿಮಗೊಂದು ಜ್ವರ ಬಂತು ಹೇಳಿದ ಕೂಡಲೇ ನಾವು ಹೇಗೆ ಡಾಕ್ಟರ್ ಅಲ್ಲಿ ಹಂಗೆ ಹೋಗ್ತು, ಅದೇ ತರ ಈ ಡಿಪ್ರೆಷನ್ ಬಂದಪ್ಪಗಳು ಡಾಕ್ಟರ್ ನೋಡಕ್ಕದ್ದು ತುಂಬಾ ಅಗತ್ಯ. ಇದರ ಎಷ್ಟೋ ಜನ ಇಂದಿನವರೆಗೂ ಈ ಅವೇರ್ನೆಸ್ ನಮ್ಮ ಸುತ್ತಮುತ್ತ ಇಲ್ಲೇ ಆರಿಂಗುದೆ. ಸೊ ಹಾಗೆ ಹೇಳ್ತಾ ಇವು ಇದ್ದದ್ದು ಕೇವಲ 37 ವರ್ಷ. ಆ 37 ವರ್ಷದಲ್ಲಿ ಅವು ಮಾಡಿದಂತಹ ಅವರ ಅಚೀವ್ಮೆಂಟ್ಸ್ ಲೆಕ್ಕ ಇಲ್ಲೇ. ಆದರೆ ಅವು ಜೀವಂತವಾಗಿಪ್ಪಾಗ ಅದು ಯಾವುದೇ ಆರ ಕಣ್ಣಿಗೂ ಕಂಡಿದಿಲ್ಲ. ಅವು ಸತ್ತು ಎಷ್ಟೋ ವರ್ಷ ಆದ ಮತ್ತೆ ಅವರ ಪೇಂಟಿಂಗ್ಸ್ಗಳ ಎಲ್ಲವನ್ನೂದೇ ಅವರ ತಮ್ಮನ ಹೆಂಡತಿ ಮಿಸಸ್ ತಿಯೋ ಅವು ಎಲ್ಲವನ್ನು ಕಲೆಕ್ಟ್ ಮಾಡಿ ಮಾಡ್ಕೊಂಡು ಮ್ಯೂಸಿಯಂಗೆ ಕೊಟ್ಟವು. ವಿನ್ಸೆಂಟ್ ವ್ಯಾನ್ ಗೋ ಯಾವಾಗಲೂ ಹೇಳೋಣಿತ್ತಿನ, ಆನು ಮತ್ತೆ ತಿಯೋ ಹೆಂಗೆ ಹೇಳಿದರೆ 2 ದೇಹ ಒಂದೇ ಆತ್ಮದ ಹಾಗೆ ಹೇಳಿ. ಹಾಗೆ ವಿನ್ಸೆಂಟ್ ಹೋದಪ್ಪಾಗ ತಿಯೋದೆ ತನ್ನ ಜೀವವ ಬಿಟ್ಟ. ಕೇವಲ 6 ತಿಂಗಳ ನಂತರ ತಮ್ಮ ತಿಯೋ ಕೂಡ ತಿಯೋ ಬಿಟ್ಟ. ಆದರೆ ಅವನ ಹತ್ರ ಕಲೆಕ್ಟ್ ಮಾಡಿದಂತಹ ವಿನ್ಸೆಂಟ್ ವ್ಯಾನ್ ಗೋಯ್ನ ಪ್ರತಿಯೊಂದು ಪೇಂಟಿಂಗ್ಸ್ ಅನ್ನು ಕಲೆಕ್ಟ್ ಮಾಡಿ ತುಂಬಾ ಕಷ್ಟಪಟ್ಟು ಬೇರೆ ಅವು ಇದ್ದ ಏರಿಯಾಸ್ಗೆಲ್ಲ ಹೋಗಿ ಹುಡುಕಿ ಮಾಡಿ ಎಲ್ಲಾ ಪೇಂಟಿಂಗ್ಸ್ಗಳನ್ನು ಕಲೆಕ್ಟ್ ಮಾಡಿ ಅವರ ಹೆಂಡತಿ ತಿಯೋಯಿನ ಹೆಂಡತಿ ಅದರ ಪಬ್ಲಿಷ್ ಮಾಡ್ತು. ಅದು ಇಂದಿನವರೆಗೂ ನಮಗೆ 2 ಮ್ಯೂಸಿಯಂಗಳಲ್ಲಿ ಕಾಣ್ತು. 2 ಬೇರೆ ದಿಕ್ಕು. ಆದರೆ 2 ಮುಖ್ಯವಾದ ಮ್ಯೂಸಿಯಂ ಯಾವುದು ಹೇಳಿದರೆ, ಒಂದು ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ಮತ್ತೊಂದು ವ್ಯಾನ್ ಗೋ ಮ್ಯೂಸಿಯಂ ಇನ್ ಆಮ್ಸ್ಟರ್ಡ್ಯಾಮ್.
ಸೊ ನಿಂಗೋಗಿ ವ್ಯಾನ್ ಗೋ ಅವರ ಪೇಂಟಿಂಗ್ಸ್ ಬಗ್ಗೆ ನೋಡಕ್ಕೂ ಅಥವಾ ಅವರ ಬಗ್ಗೆ ಇನ್ನೂ ಆ ಪೇಂಟಿಂಗ್ಸ್‌ಗಳ ಬಗ್ಗೆ ಇನ್ನೂ ತಿಳಿಯಕ್ಕೂ ಹೇಳಿದ್ದರೆ, ನಾನು ಆಗ ಹೇಳಿದಂಗೆ ಆ ಪೇಂಟಿಂಗಿನ ಮೂವಿ ನೋಡಿ. ಇನ್ನೊಂದು ವ್ಯಾನ್ ಗೋ ಮ್ಯೂಸಿಯಂ ಹೇಳಿ ವ್ಯಾನ್ ಗೋ ಮ್ಯೂಸಿಯಂನ ವೆಬ್‌ಸೈಟ್ ಇದ್ದು ನಿಂಗೋಗಿ ಅಲ್ಲಿ ವ್ಯಾನ್ ಗೋ ಆರ್ಟಿಸ್ಟ್‌ನ ಪ್ರತಿಯೊಂದು ಪೇಂಟಿಂಗ್ಸ್‌ಗ ಕಾಣ್ತು. ಸಾಧಾರಣ 1634, 35 ಪೇಂಟಿಂಗ್ಸ್‌ಗ ಇದ್ದು ಅಲ್ಲಿ ನೋಡ್ಲಕ್ಕು ಆ ಪ್ರತಿಯೊಂದು ಪೇಂಟಿಂಗ್ಸ್‌ನ ಬಗ್ಗೆ ಆ ಒಂದು ಪ್ಯಾರಾಗ್ರಾಫ್ ಡೀಟೇಲ್ಸ್ ಅನ್ನು ಹಾಕಿದ್ದವು. ಅದರನ್ನು ಓದ್ಲಕ್ಕು ನಿಂಗು ಅಷ್ಟಪ್ಪಗ ಆ ಪೇಂಟಿಂಗಿನ ಬಗ್ಗೆ ಅರ್ಥ ಆവുತು. ಸೊ ವ್ಯಾನ್ ಗೋ ಯಾವಾಗಲೂ ಒಂದು ವಿಷಯ ಹೇಳ್ತಿದ್ದ. ಐ ಡ್ರೀಮ್ ಮೈ ಪೇಂಟಿಂಗ್, ಐ ಪೇಂಟ್ ಮೈ ಡ್ರೀಮ್. ಸೊ ಅವು ತಮ್ಮ ಪೇಂಟಿಂಗಿನ ಬಗ್ಗೆ ಒಂದು ಕನಸು ಕಂಡುಕೊಂಡಿದ್ದೋ ಆ ಕನಸನ್ನೇ ಅವು ಚಿತ್ರ ಬಿಡಿಸ್ಕೊಂಡಿದ್ದು. ಅವರ ಪ್ರತಿಯೊಂದು ಆರ್ಟ್ ಬಗ್ಗೆ ಇದೆ. ಥಿಯೋ ಹಿಂಗೆ ಪ್ರತಿನಿತ್ಯ ಒಂದು ಲೆಟರ್ ಬರ್ಕೊಂಡಿತ್ತು. ಆ ಲೆಟರ್ಸ್ ಇಂದಿನವರೆಗೂ ಆ ಮ್ಯೂಸಿಯಂಗಳಲ್ಲಿ ಇದ್ದು. ಆ ಇವರ ಜೀವನ ಚರಿತ್ರೆಯಿಂದ ಒಂದು ಮುಖ್ಯವಾಗಿ ನಮಗೆ ತಿಳಿಯುವ ವಿಷಯ ಎಂತರ ಹೇಳಿದರೆ, ಪೇಂಟಿಂಗ್ ಮಾಡುದು ನಾವು ಬರೀ ಪೈಸೆಗೋಸ್ಕರ ಅಲ್ಲ, ಅಥವಾ ಬೇರೆ ಎಂಥದೋ ಒಂದು ಪ್ರಚಾರಕ್ಕಾಗಿ ಅಥವಾ ತನಗೊಂದು ಫೇಮ್ ಸಿಕ್ಕಕ್ಕೂ ಹೇಳುವಂತ ರೀಸನಿಂಗ್ ಯಾವತ್ತೂ ಪೇಂಟಿಂಗ್ ಮಾಡ್ಲಾಗ. ಪೇಂಟಿಂಗ್ ಹೇಳುದು ಇಂದು ನಿಂಗೊಗ ಆರು ಬೆಲೆ ಕೊಡದಿಕ್ಕು, ಮುಂದೊಂದು ದಿನ ಅದಕ್ಕೆ ಬೆಲೆ ಕಟ್ಟಲಾಗದಂತಹ ಬೆಲೆ ಇಕ್ಕು. ಹಾಗಾಗಿ ಪೇಂಟಿಂಗ್ ಮಾಡುದರ ಯಾವತ್ತೂ ನಿಲ್ಸಡಿ. ಅಂಬಾಗ ನಿಮ್ಮ ಭೇಟಿ ನಾಳ್ದು ಗುರುವಾರ. ಅಂಬಾಗ ಕಾಂಬ ಟಾಟಾ. My dearest Kalakaras, I'm seeking, I'm striving, I'm in it with all my heart. I want to touch people with my art to make them feel deeply, tenderly. This morning I saw the countryside before sunrise, a deep blue sky, the morning stars shining, and the cypresses like dark flames reaching for the heavens. There is peace even in the storm, beauty even in the sadness. This sight of stars always makes me dream to paint them, to grasp eternity for a moment. In the life of a painter, death may not be the most difficult thing. Perhaps we can take death, go to the stars. To die peacefully of old age would be to go there on foot. I want to leave behind a seed, a thought, a trace of color that will go on living when I'm gone. When the time comes, I will think of death as a step towards the star, just as we take a train to a town, we take death, go to the star. With a handshake, your loving Vincent.